ಓಂ ಶ್ರೀ ಗಣಪತೇಭ್ಯೋ ನಮಃ. ಓಂ ಶ್ರೀ ಸರಸ್ವತೇಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಜೈ ಗುರುದತ್ತ. ಅಷ್ಟಾವಕ್ರರ ಕೃಪೆ, ಜನಕ ಮಹಾರಾಜರ ಆಶೀರ್ವಾದದಿಂದ ನಾವು ಅಷ್ಟಾವಕ್ರ ಗೀತೆಯ 4ನೆಯ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಕಳೆದ ವಾರ ಜನಕ ಮಹಾರಾಜ ಅಷ್ಟಾವಕ್ರರನ್ನ ಕುರಿತು 3 ಪ್ರಶ್ನೆಗಳನ್ನ ಕೇಳ. ಜ್ಞಾನ ಮೋಕ್ಷ ವೈರಾಗ್ಯ, ಜ್ಞಾನ ಮೋಕ್ಷ ವೈರಾಗ್ಯ ಇದು ಹೇಗೆ ಸಿಗುತ್ತೆ ಅಂತ ಕೇಳಿದಾಗ ಅದಕ್ಕೆಲ್ಲ ಅವನು ಕೇಳಿದಂತಹ ಆ ಶ್ಲೋಕವನ್ನ ಮತ್ತೊಮ್ಮೆ ನೋಡುತ್ತಾ ಇವತ್ತಿನ ಮುಂದಿನ ಅಷ್ಟಾವಕ್ರ ಉವಾಚ ಅಂದ್ರೆ ಇವತ್ತು ಅಷ್ಟಾವಕ್ರರು ಜನಕ ಮಹಾರಾಜ ಕೇಳಿದ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಉತ್ತರವನ್ನ ನಾವೆಲ್ಲರೂ ಜನಕ ಮಹಾರಾಜರಾಗಿ ಇವತ್ತು ಅದನ್ನ ನಾವೆಲ್ಲ ಸೇರಿ ಗ್ರಹಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಜನಕ ಉವಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಹೇ ಪ್ರಭುವೇ, ನಾನು ಜ್ಞಾನವನ್ನು ಹೇಗೆ ಪಡೆಯಬೇಕು, ಮೋಕ್ಷವು ಹೇಗೆ ಸಿಗುತ್ತದೆ, ವೈರಾಗ್ಯ ಹೇಗೆ ಪ್ರಾಪ್ತವಾಗುತ್ತದೆ ಅಂದಾಗ ಅಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಮ್ಮ ನಿಜಸ್ವರೂಪ ನಾವು ತಿಳಿಯಬೇಕಾದರೆ ನಾವು ಆತ್ಮಜ್ಞಾನವನ್ನ ಹೊಂದಬೇಕು. ನಾವು ಯಾರು ಅನ್ನೋದನ್ನ ಏನು ರಮಣ ಮಹರ್ಷಿಗಳು ಕೇಳಿದ್ರು, ನೀನ್ ಯಾರ್, ಅದು ಎಲ್ಲಿಂದ ಯಾರು ಕೇಳ್ತಾ ಇರೋದು ನಿನಗೆ, ಈ ಪ್ರಶ್ನೆಗಳು ಎಲ್ಲಿಂದ ಉದ್ಭವಿಸುತ್ತಿದೆ? ಪರಾಪಶ್ಯಂತಿ ಮಾಧ್ಯಮ ವೈಖರಿಯಿಂದ ಬಂದಂತ ಪ್ರಶ್ನೆಯೋ ಅಥವಾ ಗಂಟಲಿನ ಮೇಲಿಂದ ಬಂದಂತ ಪ್ರಶ್ನೆಯೋ ಎಲ್ಲಿಂದ ಬರ್ತಾ ಇದೆ? ಅದನ್ನು ಮೊದಲು ನೀನು ಪ್ರಶ್ನೆ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೋ ಎಲ್ಲಿಂದ ಬರ್ತಾ ಇದೆ ಅಂತ. ಆಗ ನಿನಗೆ ನಾವು ಕೊಡುವ ಉತ್ತರ ಸರಿಯಾಗಿ ಸಿಗುತ್ತೆ. ಅದಕ್ಕೆ ಇಲ್ಲಿ ಹೇಳಿದ್ರು, ನಾವು ಏನು ಮಾಡ್ತಾ ಇದ್ದೀವಿ, ಸಾಧಕ ಜಗತ್ತಿನಲ್ಲಿ ಎಲ್ಲಿವರೆಗೂ ವಸ್ತುಗಳನ್ನು, ಭಾವನೆಗಳನ್ನು ಮತ್ತು ವೃತ್ತಿಗಳನ್ನು ಜ್ಞಾಪಕ ಇಟ್ಕೊಳ್ಳಿ, ಬಹಳ ಮುಖ್ಯವಾದಂತಹದ್ದು. ವಸ್ತುಗಳನ್ನು ದೇಹದಿಂದ, ಭಾವನೆಗಳನ್ನು ಮನಸ್ಸಿನಿಂದ, ವೃತ್ತಿಗಳನ್ನು ಬುದ್ಧಿಯಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ನಮಗೆ ದುಃಖಕ್ಕೆ ಕಾರಣವಾಗಿದೆ. ನೋಡಿ, ಇನ್ನು ಶುರುಗೆ ಹೇಳ್ತಾ ಇದ್ದಾರೆ. ಹಿಂದಿನ ವಾರ ಇದೇ ಬಂದದ್ದಲ್ರಿ, ದೇಹ ಮನಸ್ಸು ಬುದ್ಧಿ. ಹೌದು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದು ಮುಂದಿಂದಕ್ಕೆ ಹೋಗ್ತಾ ಇರೋದು ಅದೇ ಸೇಮ್. ಯಾಕಪ್ಪ ಅಂದ್ರೆ ಇಡೀ ಅಷ್ಟಾವಕ್ರ ಗೀತೆಯಲ್ಲಿ ನಾವು ಇದನ್ನೇ ಹಿಡ್ಕೊಂಡು ಹೋಗೋದು. ದೇಹ ಮನಸ್ಸು ಬುದ್ಧಿ ಅದನ್ನ ಹಿಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಮತ್ತೊಮ್ಮೆ ಅದನ್ನ ನಾವು
ಏನು ಹಿಡ್ಕೊಂಡು ಹೋಗ್ತಾ ಇದೆ? ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ನಾವು ಏನನ್ನ ಬಿಡಬೇಕು? ದೇಹ, ಬುದ್ಧಿ, ಮನಸ್ಸು ಇವನ್ನೇ ಹಿಡ್ಕೊಂಡು ಓಡಾಡ್ತಾ ಇದ್ರೆ ನಾವು ಅಲ್ಲೇ ಸುತ್ತೊಡಿತಾ ಇರ್ತೀವಿ, ಮುಂದೆ ಹೋಗೋದಿಲ್ಲ. ಅದಕ್ಕೆ ಹೇಳಿದ್ರು ಇದಕ್ಕೆಲ್ಲ ಅಹಂಕಾರ ತಾನು ಅಪರಿಪೂರ್ಣ ಎಂದಾಗ, ಅಹಂಕಾರ ಅಪರಿಪೂರ್ಣ ಎಂದು ತಿಳಿದಾಗ ದ್ವಂದ್ವ ಶುರು ಆಗುತ್ತೆ. ಆ ದ್ವಂದ್ವ ಶುರು ಆದಾಗ ಏನಾಗುತ್ತೆ? ನಮಗೆ ನಾವು ರಾಗ ಹಾಗೂ ದ್ವೇಷಗಳನ್ನು ಕಾಣುತ್ತೇವೆ. ಯಾವಾಗ ದ್ವಂದ್ವ ಆಯ್ತೋ, ನನ್ನ ಅಹಂಕಾರ ಪೂರ್ಣ ಆಗ್ಲಿಲ್ಲ, ನನಗೆ ಏನು ಅನ್ನೋದು ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದಕ್ಕಿಂತ ಮುಂಚೆನೂ ಹೇಳಿದ್ರು ವೈರಾಗ್ಯ. ವೈರಾಗ್ಯ ಯಾವುದು? ನಾವು ಮೊದಲಿಗೆ ದೇಹದ ಅನುಭವಗಳು, ಮನಸ್ಸಿನ ಭಾವನೆಗಳು ಹಾಗೂ ಬುದ್ಧಿಯ ವೃತ್ತಿಗಳಿಂದ ವೈರಾಗ್ಯ ಹೊಂದಬೇಕು. ವೈರಾಗ್ಯ ಎಲ್ಲಿಂದ ಬರ್ಬೇಕು? ನಮ್ಗೆ ಇವುಗಳಿಂದ, ಇವುಗಳ ವೃತ್ತಿಗಳಿಂದ, ದೇಹದ ಅನುಭವ, ಮನಸ್ಸಿನ ಭಾವನೆ ಮತ್ತು ಬುದ್ಧಿಯ ವೃತ್ತಿಗಳಿಂದ. ನೋಡಿ, ಎಲ್ಲಿ ಹೋದ್ರೂ ಮತ್ತ 3 ಬಂದೇ ಬರುತ್ತೆ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನಾವು ವೈರಾಗ್ಯ ಆಗುತ್ತೆ. ಇಲ್ಲದಿದ್ರೆ ಅಲ್ಲಿ ಅಹಂಕಾರ ಅಪೂರ್ಣ ಆಗುತ್ತೆ. ಅಹಂಕಾರ ಅಪರಿಪೂರ್ಣ ಆದಾಗ ದ್ವಂದ್ವ ಆಗುತ್ತೆ. ಅವನು ಬೇರೆ, ನಾನು ಬೇರೆ. ವೈರಾಗ್ಯಕ್ಕೆ ವಿರುದ್ಧವಾದದ್ದಾಗುತ್ತೆ. ರಾಗ ಹಾಗೂ ದ್ವೇಷಗಳು ಕಾಣುತ್ತವೆ. ಯಾವಾಗ ನಮಗೆ ದ್ವಂದ್ವ ಬಂತೋ, ನೀವು ಬೇರೆ, ನಾನು ಬೇರೆ, ಇವ್ರು ಹೇಳ್ತಾ ಇರೋದು ಬೇರೆ, ನಾನು ಹೇಳ್ತಾ ಇರೋದು ಬೇರೆ, ನಮ್ಮಿಬ್ರಿಗೆ ಸಾಯೋ ತನಕ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೆಲ್ಲಿ ಬರುತ್ತೆ ವೈರಾಗ್ಯ ನಮಗೆ ನಿಮಗೆ? ನಿಮ್ಮನ್ ಕಂಡ್ರೆ ನಾನ್ ಇದನ್ನ ಏನು ಕೆಸರು ಎರಚುತ್ತೀನಿ, ನೀವು ನನ್ನನ್ನು ಕಂಡ್ರೆ ಕಲ್ಲು ಹೊಡಿತೀರ. ಎಲ್ಲಿ ಬಂತು ವೈರಾಗ್ಯ? ಕೂತಾಗ ನಿಂತಾಗ ಬರೀ ಅವ್ರ ಬಗ್ಗೆನೆ ಮಾತಾಡ್ತಾ ಇದೀವಿ ಹೊರತು ಬೆಳಗ್ಗೆ ಹೇಳಿದಾಗೆ ರಾಮನಾಮ ಖಂಡಿತ ಬರೋದಿಲ್ಲ. ಅದಕ್ಕೆ ಎಲ್ಲ ಕೇಳಿದಾಗ ಕಡೆಗೆ ಹೇಳ್ತಾ ಇದ್ದಾರೆ, ಈ ಗ್ರಂಥ ಏನಿದೆಯಪ್ಪ, ಅಷ್ಟಾವಕ್ರ ಗ್ರಂಥ ಅನ್ನೋದು ಈ 3 ಪ್ರಶ್ನೆಗಳ ಆಧಾರದ ಮೇಲೆ ನಿಂತಿದೆ. ಇದನ್ನೆಲ್ಲ ಕೇಳಿದಂತಹ ಅಷ್ಟಾವಕ್ರರು ಇವತ್ತು ಜನಕನಿಗೆ, ನೀನು ಏನು ಪ್ರಶ್ನೆ ಕೇಳ್ತಾ ಇದ್ದಲ್ಲಪ್ಪ, ಅದಕ್ಕೆ ನಾನು ನಿನಗೆ ಉತ್ತರಗಳನ್ನ ಕೊಡ್ತಾ ಇದ್ದೀನಿ. ಕೇಳಿದ್ಯಾ ತಾನೇ ನೀನು? ಮೋಕ್ಷ ಹೇಗೆ ಸಿಗುತ್ತೆ, ಜ್ಞಾನ ಹೇಗೆ ಪ್ರಾಪ್ತ ಆಗುತ್ತೆ, ಜ್ಞಾನ ಯಾವ ರೀತಿ ಪಡೆಯಬೇಕು, ಮೋಕ್ಷ ಹೇಗೆ ಸಿಗುತ್ತೆ, ವೈರಾಗ್ಯ ಹೇಗೆ ಪ್ರಾಪ್ತ ಆಗುತ್ತೆ, ನೀನು ಕೇಳಿರೋ ಪ್ರಶ್ನೆ, ಅದಕ್ಕೆ ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಇವತ್ತು ಅಷ್ಟಾವಕ್ರ ವಾಚ ಹೇಳ್ತಾ ಇದ್ದಾರೆ ಅವರು. ಮುಕ್ತಿ ಮಿಚ್ಚಸಿ ಚೇತಾತ್, ಮುಕ್ತಿ ಮಿಚ್ಚಸಿ ಚೇತಾತ್, ವಿಷಯಾನ್ ವಿಷವತ್ಯಜ, ಕ್ಷಮಾರ್ಜವದಯಾತೋಷ ಸತ್ಯಂ ಪೀಯೂಷವದ್ಭಜ. ಅಪ್ಪ ಜನಕ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇದೆ ಅಪ್ಪ ನಿನಗೆ. ಮುಕ್ತಿ ಮಿಚ್ಚಸಿ ಚೇತಾತ್, ವಿಷಯಾನ್ ವಿಷವತ್ಯಜ, ಕ್ಷಮಾರ್ಜವದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಮುಕ್ತಿಯನ್ನ ಅಂದ್ರೆ ನಿನಗೆ ಮೋಕ್ಷ ಕೇಳ್ಕೊಂಡು ಬಂದಿದ್ಯಾ, ಮುಕ್ತಿ ಮಿಚ್ಚಸಿ, ಮುಕ್ತಿ ಬೇಕು ಅಂತ ನೀನು ಬಯಸ್ತಾ ಇದೀಯಾ, ಇಚ್ಛಸಿ ಬಯಸುತ್ತಾ ಇದೀಯಾ. ಚೇತ ಒಂದು ವೇಳೆ, ತಾತ ಜನಕ ಹೇ ಪ್ರಭುವೇ ಅಂತ ಹೇಳಿದ್ದಕ್ಕೆ ಅಷ್ಟಾವಕ್ರರು ಜನಕನಿಗೆ ಹೇ ಮಗನೇ, ತಾತ ಅಂದ್ರೆ ಸಂಸ್ಕೃತದಲ್ಲಿ ಹೇ ಮಗನೇ. ನೋಡಿ ಯಾವ ರೀತಿ ಅವನು ಹೇ ಪ್ರಭೋ ಅಂತ ಹೇಳಿದ್ದಕ್ಕೆ, ಕೇಳೋ ಮಗನೇ, ನಿನಗೆ ಮುಕ್ತಿ ಎನ್ನುವುದು ಬೇಕು ಅನ್ನೋದಾದ್ರೆ, ಮುಕ್ತಿ ಅನ್ನೋ ವಿಷಯ ನಿನಗೆ ಬೇಕಾಗೋದ್ರೆ ಏನು ಮಾಡು? ವಿಷಯಾನ್, ವಿಷಯಗಳನ್ನ
ನಮ್ ಪೋಟ್ಲಿ ತುಂಬಿಕೊಂಡಿದೀವಲ್ಲ ಬ್ಯಾಗ್ ಒಳಗೆ. ಯಾವ್ದಾದ್ರು ದೇವಸ್ಥಾನ ಗುರುಗಳು ಬರ್ತಾರೆ ಅಂದ್ರೆ ನಮ್ಮ ಆಸೆಯ ಗಂಟನ್ನು ಹೊತ್ಕೊಂಡು ಹೋಗ್ತೀವಿ. ನಮ್ಮ ದೇಹ ನಡಿಲಿಕ್ಕಾಗದಲೇ ಇದ್ರೂ ತೊಂದರೆ ಇಲ್ಲ, ನನ್ನ ಆ ವಿಷಯದ ಗಂಟುಗಳನ್ನು ಮಾತ್ರ ತಲೆಯಿಂದ ಕೆಳಗಿಳಿಸೋದು. ಅಷ್ಟೊಂದು ವಿಷಯಗಳನ್ನ ಹೊತ್ಕೊಂಡು ಹೋಗ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಷಯಗಳನ್ನು ವಿಷವತ್, ತಲೆ ಒಳಗೆ ಏನು ತುಂಬಿಕೊಂಡಿದೆಯಲ್ಲ ವಿಷಯನ್ನ ವಿಷದಂತೆ ತ್ಯಜಿಸು, ವಿಷದಂತೆ ತ್ಯಜಿಸು. ಅಲ್ಲಿ ವಿಷವನ್ನ ಬಿಟ್ಟು ಏನು ಮಾಡು ನೀನಲ್ಲಿ ಹೇಳ್ತಾ ಇದ್ದಾರೆ, ವಿಷವನ್ನು ತ್ಯಜಿಸಿ ಕ್ಷಮೆಯನ್ನ ತಗೋ, ಆರ್ಜವ ಸರಳತೆ, ನನಗೆ ಎಲ್ಲ ಗೊತ್ತಿದೆ, ನಾನು ರಾಜ, ನನ್ನಿಂದ ಎಲ್ಲವೂ ಆಗ್ತಾ ಇದ್ದೆ, ನಾನೇ ಮಾಡೋದು, ನನ್ನಿಂದ ಮಾತ್ರ ಇದು ಸಾಧ್ಯ ಅಂತ ಏನು ಹಾರಾಡ್ತಾ ಇದ್ದಿಲ್ಲ ಅದನ್ನು ತ್ಯಜಿಸಿ ಆರ್ಜವ ಸರಳತೆಯನ್ನು ಹೊಂದು. ಮೊದಲು ಕ್ಷಮೆ ಮಾಡೋದನ್ನ ಕಲಿ, ಮತ್ತೆ ಆರ್ಜವ ಸರಳತೆಯನ್ನು ಹೊಂದು, ದಯೆಯಿಂದ, ತೋಷ ಅಂದ್ರೆ ಸಂತೋಷವಾಗುವನಾಗು ಅಥವಾ ಹರ್ಷವಂತವನಾಗು, ಸತ್ಯವನ್ನ ಒಂದು, ಯಾವಾಗಲೂ ಯಾವುದೇ ಸಮಯ ಬರಲಿ ಸತ್ಯವನ್ನ ಹೇಳು. ಇದನ್ನ ಯಾವ ರೀತಿ ಮಾಡ್ಬೇಕು, ಪಿಯೂಷವತ್ ಅಂದ್ರೆ ಅಮೃತದಂತೆ ಭಜಿಸು, ಅಮೃತದಂತೆ ಸೇವನೆ ಮಾಡ್ತಾ ಇರು. ನೋಡಿ, ಕೇಳಿದ ಪ್ರಶ್ನೆಗೆ ಯಾವ ರೀತಿ ಗುರು ಅಷ್ಟಾವಕ್ರರು ಉತ್ತರ ಕೊಡ್ತಾ ಇದ್ದಾರೆ. ಮೋಕ್ಷ ಬೇಕೇನಪ್ಪ ನಿನಗೆ, ಬಹಳ ಸುಲಭ. ಮೋಕ್ಷ ಬೇಕು ಅನ್ನೋದಾದ್ರೆ ನೀನು ವಿಷಯಗಳನ್ನ ವಿಷದಂತೆ ತ್ಯಜಿಸು. ಇಲ್ಲಿಗೆ ನಿಲ್ಲೋಣ. ಏನಪ್ಪ ವಿಷನ ನಾವು ದಿನ ಕುಡಿತೀವ? ವಿಷನ ನಾವು ದಿನ ಒಂದೊಂದು 100 ml, ಇಲ್ಲ ನಮ್ಮ ಇಂದ್ರಮ್ಮ ಅವ್ರು ಕೇಳ್ತಾರೆ ಎಷ್ಟು ml ಕುಡಿದ್ರೆ ವಿಷ ಕುಡಿದ್ರೆ ಮನುಷ್ಯ ಸಾಯೋಲ್ಲ, ಅಷ್ಟು ಕೊಡ್ತೀನ್ರಿ ಎಲ್ಲಾರ್ಗು. ದಿನ ನಾವು ಕುಡಿತೀವ? ಕುಡಿಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ಆಸೆಗಳು ಹುಟ್ಟುತ್ತದೆ. ಬೆಳಗ್ಗೆ ನೋಡಿದ್ವಿ ವಾಸನೆಯ ಪ್ರಾಬಲ್ಯ, ಮಹಾರಾಜರು ಹೇಳಿದ್ರು ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತ ಆಸೆಗಳ ಪ್ರಾಬಲ್ಯ ಎಷ್ಟು ಇರುತ್ತೆ, ಅದನ್ನು ಬಿಡಿಸೋದೇ ಕಷ್ಟ ಅಂತ ಹೇಳಿದ್ರು. ನಾನು ಅನ್ನುವುದು ಆತ್ಮನೊಂದಿಗೆ ತಾದಾತ್ಮ್ಯತೆ ಹೊಂದಿಬಿಟ್ಟಿರುತ್ತೆ. ಅದನ್ನ ಸರ್ಜರಿ ಮಾಡ್ಲಿಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಬೇಕು, ಅದು ನಾಮಸ್ಮರಣೆ. ಬೆಳಗ್ಗೆ ಹೇಳಿದ್ದಾರೆ, ಈಗ ಮಧ್ಯಾಹ್ನಕ್ಕೆ ಅದೇ ಬಂದಿದೆ, ಈಗ ಸಂಜೆಗೆ ಅದೇ ಬಂದಿದೆ. ವಿಷ ಕುಡಿದ್ರೆ ಸಾಯ್ತೀವಿ ಅಂತ ಗೊತ್ತು. ಹಾಗಾದ್ರೆ ನಿಮಗೆ ದಿನ ಒಂದೊಂದು ಸೌಟ್ ವಿಷ ಕಡಿಸ್ತೀನಿ, ಕುಡಿತೀರಾ ಎಲ್ಲಾರು? ಇಲ್ಲ. ಆದ್ರೆ ಮನಸ್ಸಿನಲ್ಲಿರೋ ಆಸೆಗಳನ್ನು ಬಿಡ್ರಪ್ಪ ಅಂದ್ರೆ ಇಲ್ಲ, ಬಿಡಲ್ಲ. ಇನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಆಸೆಯನ್ನ ಹೆಚ್ಚಿಸ್ಕೊಂಡು ಅತಿ ಆಸೆ ದುರಾಸೆ ಆಗಿ ಕಡೆಗೆ ಸತ್ತೋಗ್ತೀವಿ ಒಂದ್ ದಿವಸ. ಆಸೆ ಮಾತ್ರ ಬಿಡೋದಿಲ್ಲ. ನಾವು ಹೇಳೋದೇನು, ಸತ್ರು ನಂದು ಆಸೆ ಅಂತೂ ಬಿಡೋದಿಲ್ಲಪ್ಪ, ನಾನದು ಮಾಡ್ಲೇಬೇಕು. ನಿಂತ್ಕೊಳ್ಳೋ ಶಕ್ತಿ ಇಲ್ಲ, ಸ್ವಂತ ನನ್ನ ಕಾಲುಗಳ ಮೇಲೆ 2 ಕಾಲುಗಳ ಮೇಲೆ ನಿಂತು ನಾನು ಕೆಲಸ ಮಾಡ್ತೀನಿ ಅನ್ನೋ ಶಕ್ತಿ ಇಲ್ಲ. ಆದ್ರೆ ಮನಸ್ಸಿನೊಳಗಿರುವಂತ ಆಸೆಯನ್ನ ಮಾತ್ರ ಬಿಡೋದಿಲ್ಲ. ದಿನಕ್ಕೆ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಒಂದೇ ಮಾತು ನೋಡಿ, ಹೇಗೆ ಎಂಥ ಅಷ್ಟಾವಕ್ರರು. ಯಾಕಪ್ಪ ಇದು ಅಷ್ಟಾವಕ್ರ ಗೀತೆ ಇಷ್ಟು ಪ್ರಚಲಿತವಾಗಿದೆಯಪ್ಪ ಅಂತಂದ್ರೆ, ಕುಮಾರ್ ದೋ ತುಕಡ, ಒಂದೇ ಸಲಿ ಹೊಡೆದ್ರು ಅವನಿಗೆ. ನಿನಗೇನು ಕ್ಷಮೆ ಬೇಕಾ? ಮೋಕ್ಷ ಬೇಕಾ ನಿನಗೆ? ನಿನ್ನ ಆಸೆಗಳು ಏನಿದೆ ಅದನ್ನ ವಿಷದಂತೆ ತ್ಯಜಿಸು. ಇಲ್ಲಿ ಯಾರಿಗೆ ಇಷ್ಟ ಇದೆ ಈ ವಿಷ ಕುಡಿಯಕ್ಕೆ? ವಿದ್ಯಮ್ಮ ಫಸ್ಟ್ ತಲೆ ಅಲ್ಲಾಡ್ಸಿದ್ರು ಇವತ್ತು.
ನೋಡಿ ಇಲ್ಲಿ ನಮಗೆ ಗೊತ್ತಾಗುತ್ತೆ, ವಿಷ ಕುಡಿಯಕ್ಕೆ ಆಸೆ ಇಲ್ಲ. ಹಾಗಾದ್ರೆ ಆಸೆಗಳನ್ನು ವಿಷ ಯಾಕೆ ಇಟ್ಕೊಂಡು ಕೂತಿದ್ದೀರಾ ಗಂಟೊಳಗೆ? ನನ್ಗ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವರಿಂದ ನನಗಿದ್ ಸಿಗುತ್ತೆ. ಅವನು ಮಾಡ್ಲಿಲ್ಲ, ನಮ್ಮ ಡ್ಯಾಮ್ ದುಃಖದ ಕಟ್ಟೆ ಒಡೆಯುತ್ತೆ, ಅಳು ನಿಲ್ಲೋದೇ ಇಲ್ಲ. ಇದು ಯಾಕೆ ಬೇಕು ನಿನಗೆ? ಮೋಕ್ಷ ಬೇಕಲ್ಲ. ಯಾರ್ಯಾರಿಗೆ ಮೋಕ್ಷ ಬೇಕು ಅವರೆಲ್ಲರೂ ಆ ವಿಷಯ ಅನ್ನೋದು ಏನು ನಿಮ್ದು ಒಂದು ಲಿಸ್ಟ್ ಮಾಡಿ ಇವತ್ತು ಕೂತು ಕ್ಲಾಸ್ ಆದ ನಂತರ ಏನೇನು ಆಸೆಗಳನ್ನ ನಾನು ಇಟ್ಕೊಂಡಿದ್ದೀನಿ ಬರೀರಿ ಒಂದು ಲಿಸ್ಟು. ಅಂಗಡಿಯಿಂದ ವಿಷ ತಂದು ಅದನ್ನ ಅದ್ದು ಬಿಟ್ಟು ಅದ್ರೊಳಗೆ ಹಾಕೊಂಡು ಕುಡಿದು ಬಿಡೋದು. ಅಂದ್ರೆ ವಿಷ ಅನ್ನೋದು ನಾವು ದಿನ ಕುಡಿಯೋದಲ್ಲ, ನಿಮಗೆ ಗೊತ್ತಿದೆ, ಬುದ್ಧಿವಂತರು ಯಾರು ಒಪ್ಕೊಂತಾ ಇಲ್ಲ. ಹಾಗಾದ್ರೆ ಯಾಕೆ ಈ ಆಸೆಗಳನ್ನು ಇಟ್ಕೊಂಡು ಕೂತಿದ್ದೀರಾ? ವಿಷದಂತ ಆಸೆ, ಆಸೆಯೇ ಅದು ತುಂಬಾ ದುಃಖಕ್ಕೆ ಆಕರ್ಷಣೆ, ಅದು ಬಹಳ ಆಕರ್ಷಣೆ ಇರೋದ್ರಿಂದ ಅದೆಲ್ಲರೂ ಅದಕ್ಕೆ ಆಕರ್ಷಣೆಗೆ ಒಳಗಾಗಿ ಪತಂಗ ದೀಪದ ಬೆಳಕಿಗೆ ಹೋಗಿ ಹೋಗಿ ಹೆಂಗೆ ಆಗುತ್ತಲ್ಲ ಹಾಗೆ ನಾವು ಅದು ಬಹಳ ಆಕರ್ಷಣೆ ಇರೋದ್ರಿಂದ ಅದನ್ನ ಗ್ರಹಿಸ್ಕೊಂಡು ಒಳಗಿಟ್ಕೊಂಡು ಕೂಡ್ತದ. ಅದ್ರ ನುಂಗಿದ್ರೆ ವಿಷ ಒಳಗೆ ಹೋಗ್ತದ, ಅದು ನುಂಗ್ಲಿಲ್ಲ ಅಂದ್ರೆ ಹೊರಗೆ ಹೋಗ್ತದ. ಅಷ್ಟೇ ಒಂದೇ ರೀ. ಇಲ್ಲಿ ವಿಷ ನುಂಗಿ ಅಂತ ಹೇಳ್ತಾ ಇಲ್ಲ, ಮೋಕ್ಷ ಬೇಕು ತಾನೆ ನಿಮ್ಗೆ. ಯಾಕಿಷ್ಟೆಲ್ಲ ಒದ್ದಾಡ್ತಾ ಇರೋದು ನಾವು? ಇಲ್ಲೆಲ್ಲರೂ ಬರ್ತಿರೋರು ನಾವ್ ಯಾಕೆ ಬರ್ತಾ ಇದ್ದೀವಿ? ಮೋಕ್ಷ ಬೇಕು ಅಂತ ತಾನೆ ನಾವು ಬರ್ತಾ ಇರೋದು. ನಿಜ ನಿಜ. ಹೌದು ತಾನೆ? ನಾವೆಲ್ಲ ಮೋಕ್ಷ ಸಿಗಬೇಕು ಅಂತ ತಾನೆ ಬರ್ತಾ ಇರೋದು. ಹೌದು. ಮತ್ತೆ ಆಸೆಗಳನ್ನ ಯಾಕೆ ಇಟ್ಕೊಂಡಿದೀವಿ ಹಾಗಾದ್ರೆ? ಆ ಆಸೆಗಳನ್ನು ಬಿಡ್ರಿ ಅಂತಿದ್ದಾರೆ ಅಷ್ಟೇ, ಬೇರೆ ಏನು ಹೇಳ್ತಾ ಇಲ್ಲ ಅವರು. ನಿಮ್ ದುಡ್ಡು ಕೊಡ್ರಿ, ನಿಮ್ ರೊಕ್ಕ ಕೊಡ್ರಿ, ನಿಮ್ ಹೊಲ ಕೊಡ್ರಿ, ನಿಮ್ ಮನೆ ಬರ್ಕೊಡ್ರಿ. ಅವನೇನು ಅಷ್ಟಾವಕ್ರರು, ಅವನ್ ರಾಜಂಗ್ ಏನು ಕೇಳಲಿಲ್ಲ. ಅವನ್ ಕೇಳಿದ್ರೆ ಕಂತಗಟ್ಲೆ ದುಡ್ಡು ಹಣ ಎಲ್ಲ ಕೊಡ್ತಾ ಇದ್ದ. ಅವನು ಕೇಳ್ದ ಇದೆಲ್ಲ ಬಿಡಪ್ಪ, ಇದೆಲ್ಲ ಬಿಟ್ಟು ಅಲ್ಲಿ ಏನ್ ಮಾಡು ನೀನು? ಕ್ಷಮೆ, ಸರಳತೆ, ಸತ್ಯ, ಸಂತೋಷ, ಇದನ್ನ ಅಮೃತದಂತೆ ಸೇವಿಸು. ಅಮೃತ ಯಾವ ಕೊಟ್ರು ಕುಡಿತಾನೆ ಇರ್ತೀವಿ, ಹೌದಾ? ದೇವತೆಗಳು ಅಮೃತ ಕುಡಿಯೋದ್ರಿಂದ ಅವರಿಗೆ ಯಾವ ದುಃಖಗಳು ಇಲ್ಲ, ಏನು ರೋಗ ರುಜಿನಗಳಿಲ್ಲ. ಈಗ ನಮಗೆ ರೋಗ ರುಜಿನಗಳು ಹೋಗಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಆ ವಿಷಯ ಅನ್ನೋ ವಿಷವನ್ನ ಬಿಟ್ಟು ಕ್ಷಮೆ, ಸರಳತೆ, ಸಂತೋಷ, ಹರ್ಷ, ದಯೆ ಇವನ್ನ ನಾವು ಕಲ್ತ್ಕೋಬೇಕು. ಅಂದರೆ ನಮ್ಮಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು. ಇದು ಅಮೃತದಂತೆ ನೋಡಿ, ಇದು ಅಮೃತದಂತೆ. ಜನಕ ಇಷ್ಟು ನೀನ್ ಮಾಡ್ಕೊಂಡ್ರೆ ಸಾಕಪ್ಪ, ಬೇರೆ ಇನ್ನೇನು ಮಾಡೋದು ಬೇಕಿಲ್ಲ, ನಿನಗೆ ಮೋಕ್ಷ ಸಿಗುತ್ತೆ. ನೋಡಿ ಎಷ್ಟು ಸುಲಭವಾದದವ್ರು ಹೇಳ್ತಾ ಇದ್ದಾರೆ. ನೀನು ವಿಷಯಾಸಕ್ತಿಯನ್ನ ಬಿಟ್ಬಿಡು, ಅದರ ಜಾಗದಲ್ಲಿ ಕ್ಷಮೆ. ಯಾರೋ ಏನೋ ಬಂದಂತಾರೆ ಅವ್ರಿಗೆ, ನನಗ ಅಧಿಕಾರ ಇದೆ ಅಂತ ಹೇಳಿ ಬಾಯಿಗೆ ಬಂದಾಗಿ ಹೇಳಿ ಅವ್ರನ್ನ ಕಳಿಸ್ಬಿಡ್ತೀವಿ. ಅದು ಬೇಡಪ್ಪ. ಕ್ಷಮಾ ಮಾಡೋರು. ಏನೋ ಆಗಿದೆ, ಆಯ್ತು ಬಿಡಿ, ನೀವು ನಾವು ಒಂದೇ ಅಂದ ಮೇಲೆ ಯಾಕೆ ನಾವು ಒಬ್ರಿಗೊಬ್ರಿಗೆ ನಮ್ಮ ಮೇಲೆ ನಿಮ್ಮ ಮೇಲೆ ಕೆಸರು ಎರಚ್ಕೊಂಡು ಓಡಾಡ್ಬೇಕು? ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಂದು ಇಲ್ಲಿ ನೋಡೋರಾಗಿದ್ದೀವಿ ನಾವು, ದ್ವೇಷಿಗಳಲ್ಲ. ಅದಕ್ಕೆ ಕ್ಷಮಾ ಮಾಡಿ, ಆಯ್ತು ಬಿಡ್ರಿ, ನೀವು ದೊಡ್ಡೋರಿದ್ದೀರಾ, ನಾನು ಸಣ್ಣವನಿದ್ದೀನಿ, ದೊಡ್ಡೋರು ನೀವೇನೋ ಅಂದ್ರಿ ಇವತ್ತು, ಅದು ಆಶೀರ್ವಾದ ಅಂತ ತಗೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಕ್ಷಮಾ ಮಾಡಿಬಿಟ್ಟು ನೀವು ಅದನ್ನ ಒಪ್ಕೊಂಡ್ಬಿಟ್ರೆ ಅಲ್ಲಿದೊಂದು ಮುಗೀತು, ಸಮಾಧಾನ ಆಯ್ತಲ್ಲಿ. ನಾಳೆಯಿಂದ ನಾವು ನೀವು ಜೊತೆಗೆ ನಗನಗ್ತಾ ಕೂತ್ಕೊಂತೀವಿ ಇಲ್ಲಿ. ಇಲ್ಲ ನೀವು ಬಂದ ತಕ್ಷಣ ನನ್ನ ವಿಡಿಯೋ ಆಫ್ ಮಾಡ್ಕೊಳ್ಳೋದು, ನಾನು ಹೋದ ತಕ್ಷಣ ನೀವು ವಿಡಿಯೋ ಆನ್ ಮಾಡ್ಕೊಳ್ಳೋದು. ಇದು ಬೇಕಾ? ಇದು ಬೇಡ. ಕ್ಷಮೆ ಕಲ್ತ್ಕೊಳಪ್ಪ. ಕ್ಷಮೆಯ ದರಿದ್ರಿ. ಭೂಮಿ ತಾಯಿ ಎಷ್ಟು ಕ್ಷಮಾ ಮಾಡ್ತಾಳು.
ಅದಕ್ಕೆ ಆ ಕ್ಷಮೆ ಅಂತ ತಗೊಳಪ್ಪ. ಮತ್ತೆ ಸರಳತೆ, ಸರಳವಾಗಿರು. ನಾನು ಯಾಕೆ ಹೊದ್ದಾಡ್ಬೇಕು, ನಾನು ಇಂಥವನು, ನಾನಂತ ಕುಲಕರ್ಣಿ ಮಂತನದವನು. ನಮ್ಮ ಆ ತಾತ ಇಷ್ಟೊಂದು ಹೊಲ ಇಟ್ಕೊಂಡಿದ್ದ, ಅದು ನಮ್ ತಾತ ಇಟ್ಕೊಂಡಿದ್ದ. ಅವನ ಮಕ್ಕಳಾದ್ರು, ಮಕ್ಕಳೆಲ್ಲ ಹೊತ್ಕೊಂಡು ಹೋದ್ರು, ಖಾಲಿ ಮಾಡಿದ್ರು ಎಲ್ಲ, ಪಾಪರ್ ಚೀಟಿ. ಈಗ ಅವನ ಮೊಮ್ಮಗ ನಾನ್ ಸಂತೋಷದಿಂದ ಇದ್ದೀನಿ ನಾನು, ಮತ್ತ ಅವನ್ ಯಾಕೆ ನಾನು ಹಿಡ್ಕೊಂಡು ಒದ್ದಾಡ್ಬೇಕು? ಬೇಡ, ಕಾಂದಾನ್ ಬೇಡ. ನಂದು ಸರಳತೆ, ಆರಾಮಾಗಿ ಸರಳವಾಗಿ ನನ್ನ ಜೀವನವನ್ನ ಮಾಡೋಣ, ದಯೆಯಿಂದ ಇರೋದ್ ಕಲ್ತ್ಕೊಳ್ಳೋಣ, ಸಂತೋಷದಿಂದ ಇರೋಣ. ಸಂತೋಷ ಇದ್ರೆ, ನಗುತ್ತಾ ಇದ್ರೆ ನಮಗೆ ಯಾವ ರೋಗಗಳು ಬರೋದಿಲ್ಲ. ಗುಪ್ಪಂತ ಹಾಕೊಂಡು ಕೂತ್ಕೊಳ್ಳಿ, ಏನಾರು ಒಂದು ಸಂಜೆ ಹೊತ್ತಿಗೆ ಏನಿಲ್ಲ ಕಡೆಗೆ ಫ್ರೀ ಇದು ತಲೆನೋವಾದ್ರೂ ಬಂದ್ ಕೊಡುತ್ತೆ. ಏನ್ರಿ ಅಂತಂದ್ರೆ, ಇಲ್ರಿ ಎಲ್ಲ ಹೋಗಿದ್ದೀರಿ, ಬಹಳ ಇದಾಯ್ತ್ರಿ, ಬಂದ್ ಕೂತ್ರಿ, ತಲೆನೋವು ಹಿಡಿತೀರಿ. ಅದ್ರ ಬದಲು ಸಂತೋಷದಿಂದ ಮಕ್ಕಳು, ಯಾರ್ದೋ ಮಕ್ಕಳು ಬಂದು, ಯಾರ್ದಾದ್ರೇನೋ ಮನೇಲಿ ಮಂಡಕ್ಕಿ ಇದೆ, ಅವಲಕ್ಕಿ ಇದೆ, ಬರ್ರೋ ತಿನ್ರು, ತಿಂತ ಕೂತ್ಕೊಂಡು ಮನೆ ತುಂಬಾ ಕಸ ಹಾಕುದು, ಹೋದ್ವು, ಎದ್ದು ಹೋದ್ಮೇಲೆ ಕಸ ಹೊಡೆದ್ರೆ ಆಯ್ತು, ಮುಗೀತು ಕತೆ. ಈ ಸಂತೋಷ ಯಾರು ಇಲ್ಲಲ್ಲ, ಬಾಗ್ಲ ಹಾಕೊಂಡು ನಾವು ಕೂತ್ಕೊಂಡ್ಬಿಡ. ಏನು ಸತ್ಸಂಗಕ್ಕೆ ಹೋಗ್ಬೇಕು, ಯಾರ ಜೊತೆ ಮಾತಾಡ್ತಾರೆ, ಏನ್ ಮಾಡಿದ್ರೆ ಏನ್ ಸಿಗುತ್ತೆ? ಸಂತೋಷ ಸಿಗ್ತಾ ಇದೆಯಾ? ಇಲ್ಲ. ಆ ಮಕ್ಕಳು ಅಲ್ಲಿ ಕೂತವು, ರಾಮ ಅನ್ನತ, ಕೃಷ್ಣ ಅಂತನೂ ಏನೋ ಕತೆ ಕೇಳ್ತಾ ಇದೆ, ಅವ ಕಿವಿಗಳಿಗೂ ಗೊತ್ತಿಲ್ಲದೆಯೋ ಗೊತ್ತಿರೋ ರೀತಿಯಲ್ಲೋ ಅವಕ್ಕೂ ಸಹ ಅಲ್ಲಿ ಆ ನಾಮ ಅವ್ರ ಕಿವಿಗೆ ಬೀಳ್ತಾ ಇದೆ, ಧರ್ಮದ ಕೆಲಸ ಆಗ್ತಾ ಇದೆ, ಇವರು ಸಂತೋಷದಿಂದ ಇದ್ದಾರೆ. ಹೀಗೆ ಮತ್ತು ಸತ್ಯ, ಇವೆಲ್ಲವನ್ನ ಅಮೃತದಂತೆ ಸೇವಿಸಪ್ಪ, ಅಷ್ಟೇ ನೀನು ಮಾಡ್ಬೇಕಾಗಿರೋದು. ಅದಕ್ಕೆ ಗುರುವಾದ ಅಷ್ಟಾವಕ್ರರು ಹೇಳ್ತಾ ಇದ್ದಾರಂತೆ, ಈ ಶಕ್ತಿಶಾಲಿ ವಾಕ್ಯದಲ್ಲಿ ಜೀವನ್ಮುಕ್ತ ಗುರುವಾದ ಅಷ್ಟಾವಕ್ರರು ಸಾಧಕನಿಗೆ ಸಾಧನಾ ಮಾರ್ಗದಲ್ಲಿ ಮುನ್ನಡೆಯಲು 2 ದಾರಿಗಳನ್ನ ತಿಳಿಸಿದ್ದಾರೆ. ನಿನಗೆ 2 ದಾರಿಗಳಿದೆಯಪ್ಪ. ಈ ಮಾರ್ಗಗಳು ಸರಳವಾಗಿದೆ, ಕಷ್ಟದ್ದೇನಿಲ್ಲ, ಸಾಧಕನಿಗೆ ಜಯವನ್ನು ತಂದು ಕೊಡುತ್ತದೆ. ಅವ್ರು ಹೇಳಿದ್ದು ಏನಿದೆ ಅದನ್ನ ನಾನು ಖಂಡಿತ ನನ್ನ ಸಾಧನೆಯಲ್ಲಿ ಅಳವಡಿಸ್ಕೊಂಡು ಅದನ್ನ ನಾನು ಮಾಡಿದೆ ಆದ್ರೆ ಖಂಡಿತ ಅದು ಸಾಧಕನಿಗೆ ಜಯವನ್ನು ತಂದು ಕೊಡುತ್ತದೆ. ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಇಷ್ಟೇ ನನ್ನ ಗುಳಿಗೆಗಳು, ಈ ಗುಳಿಗೆ ತಗೊಂಡ್ಬಿಡಿ. ಆಸೆಗಳನ್ನೆಲ್ಲ, ವಿಷವನ್ನ ಯಾವ ರೀತಿ ತ್ಯಜಿಸ್ತೀವೋ, ಊಟದಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಅಪ್ಪಿ ತಪ್ಪಿ ಆ ಸೌತೆಕಾಯಿ ಕೆಲವೊಮ್ಮೆ ಕಹಿ ಬರುತ್ತೆ, ಎಲ್ಲಿ ನೈವೇದ್ಯಕ್ಕೆ ಮಾಡ್ಬೇಕು ಅಂತ ಅಡಿಗೆ ಮಾಡಿದಾಗ ರುಚಿ ನೋಡ್ಲಿಕ್ಕೆ ಆಗೋದಿಲ್ಲ, ಹೆಚ್ಚಾಕ್ಬಿಟ್ಟಿರ್ತಾರೆ. ಅದೇನಾದ್ರು ಕಹಿ ಸೌತೆಕಾಯಿ ಆಗೋದ್ರೆ ಆ ಮಜ್ಜಿಗೆ ಹುಳಿನೋ ಮೊಸರು ಸಾಸಿವೆನೋ ಏನು ಮಾಡಿರ್ತೀರೋ ಅದು ಕಹಿ ಆಗೋಗಿರುತ್ತೆ, ಬಾಯಿಗೆ ಹಾಕಿದ ತಕ್ಷಣ ಹೊರಗೆ ತೆಗಿತೀರಾ. ಅದೇ ರೀತಿ ನಮ್ಮ ಮನಸ್ಸಿನೊಳಗೆ ಏನಿವೆಲ್ಲ ತುಂಬಿಕೊಂಡಿದೀವಲ್ಲ ಆಸೆಗಳನ್ನ ಕಿತ್ ಹಾಕ್ರಪ್ಪ, ವಿಷದಂತೆ. ಯಾವ ರೀತಿ ಬಾಯಿಗೊಂದು ಚೂರು ಕಹಿ ಆಯ್ತು ಅಂದ್ರೆ ಪಟ್ ಅಂತ ಹೊರಗೆ ಹಾಕ್ತಿವಿ. ಏನು ಬೇಡ, ನಿಮ್ ಮನೆಗಳಲ್ಲಿ ಪಪ್ಪಾಯ ಗಿಡ ಇದ್ರೆ ಆ ಪಪ್ಪಾಯ ಗಿಡದ ಎಲೆ ತುದಿ ಒಂಚೂರು ಕಟ್ ಮಾಡ್ಕೊಂಡ್ ಬರ್ರಿ, ತಿಂದು ನೋಡ್ರಿ, ಗೊತ್ತಾಗತ್ತೆ ಹೆಂಗಿರತ್ತೆ. ವಿಷ ಅನ್ನೋದು ಹೆಂಗಿರತ್ತೆ ಅನ್ನೋದು ನಿಮಗ್ ಗೊತ್ತಾಗತ್ತೆ. ಬೇರೆ ಏನೇನು ಬೇಡ, ಪಪ್ಪಾಯಿ ಗಿಡದ ಎಲೆ ತಿಂದಿದ್ದೆಲ್ಲ ಹೊರಗೆ ಬರುತ್ತೆ. ವಿಷ ಅಂದ್ರೆ ನಾವು ಏನು ನಮ್ಮ ಮನಸ್ಸುಗಳಲ್ಲಿ ಆಸೆ ಭಾವಗಳನ್ನು ಇಟ್ಕೊಳ್ತೀವಿ, ಅದು ಪಡಿಬೇಕು, ಇದು ಪಡಿಬೇಕು, ನನ್ನಿಂದನೇ ಇದೆಲ್ಲ ಆಗ್ತಾ ಇರೋದು, ನಾನೇ ಮಾಡೋದು ಅಂತ ಹೇಳಿ ಅಜ್ಞಾನದಿಂದ ತಿಳ್ಕೊಂಡು ಅದನ್ನೇ ಸತ್ಯ ಅಂತ ತಿಳ್ಕೊಂಡಿದೀವಿ. ಅದನ್ನ ಬಿಟ್ಬಿಡಪ್ಪ, ಅದನ್ನ ಬಿಟ್ಬಿಟ್ಟು ನಾನು ಹೇಳಿದ ಸಾಧನೆ ಮಾಡು. ನಕಾರಾತ್ಮಕವಾಗಿ ಮಾಡಿದರೆ ಏನನ್ನು ಮಾಡಬೇಕೆಂಬುದನ್ನು ತಿಳಿಸಿ, ನಂತರ ಸಕಾರಾತ್ಮಕವಾಗಿ ಮಾಡುವಾಗ ಯಾವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂಬುದನ್ನು ತಿಳಿಸಿದ್ದಾನೆ.
ನಕಾರಾತ್ಮಕ ಯಾವುದು? ಆಸೆ ಅನ್ನೋ ವಸ್ತುಗಳನ್ನ ಬಿಡಬೇಕು. ಅದನ್ನ ಬಿಟ್ಟು ಸಕಾರಾತ್ಮಕವಾದ ಸರಳತೆ, ದಯೆ, ಸಂತೋಷ, ಹರ್ಷ, ಕ್ಷಮ ಇದನ್ನ ನಾವು ಅಳವಡಿಸಿಕೊಂಡ್ರೆ, ಇವನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಅದರ ಬೆಲೆ ಗೊತ್ತಾಗುತ್ತೆ. ಸಂತೋಷದ ಬೆಲೆ ಗೊತ್ತಾಗುತ್ತೆ ನಮಗೆ. ಸಂತೋಷ ಅಂದ್ರೆ ಏನು, ದಯೆ ಅಂದ್ರೆ ಏನು, ಕ್ಷಮೆ ಅಂದ್ರೆ ಏನು, ಅದ್ರ ಬೆಲೆ ನಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ವೃತ್ತಿಗಳ ಪ್ರವಾಹವೇ ಮನಸ್ಸು. ಪ್ರವಾಹ ಎಲ್ಲಿ ಬರ್ತಾ ಇದೆ? ಯಾವ ನದಿಗಳು ತುಂಬ ಹರಿತಾ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಆ ವೃತ್ತಿಗಳು, ತರಂಗ, ಯೋಚನೆಗಳು ಬರ್ತಾ ಇದೆಯಲ್ಲ, ಅದೇ ಪ್ರವಾಹ. ನಾನಾ ಪ್ರಕಾರದ ವೃತ್ತಿಗಳು ಮನಸ್ಸಿನಲ್ಲಿ ಹರಿದರೆ ಆತ ದುಃಖಿಯಾಗಿ ತನ್ನ ಮನಸ್ಸಿನ ಹಿಡಿತವನ್ನು ಸಾಧಿಸುವುದರಲ್ಲಿ ವಿಫಲನಾಗುತ್ತಾನೆ. ಎಲ್ಲರಿಗೂ ನಮ್ಗೆ ಮನೋರೋಗನೇ ತಾನೇ ಇರೋದು. ಎಲ್ಲರಿಗೂ ಬೇರೆ ಯಾವುದು ಇಲ್ಲ, ನಮಗಿರೋದೇ ಮನಸ್ಸಿನ ರೋಗ, ಮನೋರೋಗ. ಯಾಕೆ? ಆ ಚಿಂತೆಗಳು ಅನ್ನೋ ಪ್ರವಾಹ ಬರ್ತಾ ಇದೆ. ಈ ಕೂತಲ್ಲೇ ಯೋಚನೆ ಬರ್ತಾ ಇದೆ. ಇವೇ ಇಷ್ಟು ಈಸಿಯಾಗಿ ಏನೋ ಹೇಳ್ತಾರ, ಅದ ಹೆಂಗಾಗತ್ತೆ? ನನ್ನ ಮನಸ್ಸಿಂದ ಬಿಟ್ಟು ನಾನೆಂಗ್ ಹೋಗಲಿ? ಇವ್ರೇನೋ ಅಷ್ಟಾವಕ್ರರತ್ತೆ, ಯಾವ ಕಾಲದಲ್ಲಿ ಬಂದ್ರೋ ಏನೋ. ಈಗಿನ ಕಾಲದಲ್ಲಿ ನನ್ನ ಮನಸ್ಸು ಮಾಡಿದ್ರೆ ಮುಂದಿನ ಕೆಲಸ ಆಗುತ್ತೆ. ಇವ್ರೇನು ಅಂದ್ರೆ ಇಲ್ಲಿ ಕೂತಲ್ಲೇ ಆಗ್ಲೇ ನಮ್ಗೆ ಪ್ರವಾಹ ಹರಿತಾ ಇದೆ. ಹೌದಾ? ಇದು ಎಲ್ಲರಲ್ಲೂ ಆಗ್ತಾ ಇರುವಂತದ್ದು. ಇಲ್ಲಿ ಕೂತು ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ ದೊಡ್ಡದಾಗಿ ಇವರು. ತಾವು ಮಾಡಿದಾರೇನು? ಆ ಪ್ರಶ್ನೆ ಬರ್ತಾ ಇರತ್ತೆ, ಕೇಳಕ್ ಹೆದರಿಕೆ. ಆ ಪ್ರಶ್ನೆ ಒಳಗ್ ಬರ್ತಾ ಇರುತ್ತೆ, ಕೇಳಕ್ ಹೆದರಿಕೆ. ಭಾರಿ ದೊಡ್ಡದಾಗ ಏನೋ ಆ ಪುಸ್ತಕ ಹಿಡ್ಕೊಂಡು ದೊಡ್ಡದಾಗ ಬೋಧನೆ ಮಾಡ್ತಾ ಇದ್ದಾರೆ. ನೀವೆಷ್ಟು ಮಾಡಿದೀರಿ? ಕೇಳ್ಬೇಕು ಅಂತ ಒಳಗೆ ತವಕ ಕುದೀತಾ ಇರುತ್ತದು. ಆದ್ರೆ ಕೇಳಲಿಕ್ಕೆ ಹೆದರಿಕೆ. ಅವ್ರೇನಾದ್ರು ಹೂ ಅಂದ್ಬಿಟ್ರೆ ನಾನೆಲ್ಲಿ ಹೋಗ್ಲಿ? ಯಾಕೆ? ಅದನ್ನು ಪರೀಕ್ಷೆ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ವಲ್ಲ. ಆ ಪರೀಕ್ಷೆ ಮಾಡೋ ಶಕ್ತಿ ಯಾರಿಗಿದೆ? ಗುರುಗೊಬ್ಬನಿಗೆ ಮಾತ್ರ. ಅವನು ಮಾತ್ರ ಎಲ್ಲರ ಮನದ ಇಂಗಿತವನ್ನ ಅರಿಯಬಲ್ಲ ಅವನು. ಯಾಕೆ? ಅವನ ಸಾಧನೆ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಯಾವ ವ್ಯಕ್ತಿಯನ್ನ ಎದುರಿಸಬೇಕು ಅಂದ್ರೂ ನಮ್ಮ ಸಾಧನೆ ಬಲವನ್ನ ಹೆಚ್ಚಿಸ್ಕೋಬೇಕು. ಆಗ ಎದುರುಗಿರೋ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ನಾನೇ ಏನೂ ಮಾಡ್ತಾ ಇಲ್ಲ, ಇನ್ನು ಅವ್ರನ್ನ ಕೇಳೋದು ಹೇಗೆ? ಅದಲ್ಲೇ ಉಳಿತು. ಅಂದ್ರೆ ಆ ಪ್ರವಾಹ ಮನಸ್ಸಿನೊಳಗೆ ಈಗ ಆಗ್ತಾ ಇರುತ್ತೆ. ಅದಕ್ಕೆ ತನ್ನ ಮನಸ್ಸಿನ ಹಿಡಿತವನ್ನು ಹಿಡಿಯೋದ್ರಲ್ಲಿ ವಿಫಲನಾಗುತ್ತಾನೆ. ಬಂದ್ರು ಅದು ಇಲ್ಲಿ ತನಕ ಬಂದ್ರು ಬೇಡಪ್ಪ, ಮತ್ತೆ ನಾಳೆಯಿಂದ ಸತ್ಸಂಗಕ್ಕೆ ಬರಬೇಡ ಅಂತ ಅವ್ರು ಏನಾದ್ರು ಹೇಳಿಬಿಟ್ರೆ, 10 ಜನದ ಮುಂದೆ ನನ್ನ ಮರ್ಯಾದೆ ಹೋಗ್ಬಿಟ್ರೆ ಏನು ಕತೆ? ಬೇಡಪ್ಪ ಹೇಳಿ ಸುಮ್ಮನಾಗ್ತಾನೆ. ಹಾಗೆ ಆದ್ದರಿಂದ ಮನಸ್ಸನ್ನು ಶಾಂತಗೊಳಿಸುವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಮಹಾರಾಜರು ಏನ್ ಹೇಳಿದ್ರು? ಸಿಂಪಲ್ ಆಗಿ ನಾಮಸ್ಮರಣೆ ಮಾಡ್ರಪ್ಪ, ಯಾರ ಸಹವಾಸಕ್ಕೂ ಹೋಗಬೇಡಿ. ಭಕ್ತಿ ಜ್ಞಾನ ತತ್ವದವ್ರು ಏನ್ ಹೇಳ್ತಾ ಇದ್ದಾರೆ? ಮೌಲ್ಯ ಏನದು? ಮನಸ್ಸನ್ನ ಸಮಾಧಾನ ಮಾಡಿಕೊಳ್ಳೋದು. ಆ ಮೌಲ್ಯವನ್ನ ಹಿಡ್ಕೋಬೇಕು. ಮನಸ್ಸಿಗೆ ತಳಮಳ ಉಂಟಾಗುವ ವೃತ್ತಿಗಳನ್ನು ತ್ಯಜಿಸಬೇಕು. ಈಗ ನನಗೆ ಕರ್ದಿದ್ದು ಅದು ಇದು ಕುರುಕ್ಲು ಮುರುಕ್ಲು ತಿನ್ಬೇಕು ಅಂದ್ರೆ ಆಸೆ. ಕಂಡ ತಕ್ಷಣ ತಿಂತೀನಿ, ಕೆಮ್ಮಾಗತ್ತೆ, ಅನುಭವಿಸ್ಬೇಕು. ಈಗ ನಾನು ಡಿಸೈಡ್ ಮಾಡ್ಬೇಕು, ಕೆಮ್ಮು ಬೇಕೋ ಇಲ್ಲ ನನ್ನ ಗಂಟ್ಲು ಸರಿ ಇರಬೇಕು. ಇದನ್ನ ಡಿಸೈಡ್ ಮಾಡಿ, ಹೌದಪ್ಪ ಇವತ್ತಿಂದ ನಾನು ವ್ಯಾಖ್ಯಾನ ಮಾಡಬೇಕಾದ್ರೆ ಕೆಮ್ಮು ಬರಬಾರದು ಅಂದ್ರೆ ಆ ಎಣ್ಣೆ ಪದಾರ್ಥಗಳನ್ನ ತ್ಯಜಿಸಬೇಕು. ತ್ಯಜಿಸ್ಬಿಟ್ರೆ ಮುಗಿದು ಹೋಯ್ತು. ಇಲ್ದಲೇ ಇದ್ರೆ ಅದನ್ನ ಆಸೆ ಪಟ್ಕೊಂಡ್ರೆ ಹಿಂಗ್ ನೀರು ಮಧ್ಯ ನೀರು ಕುಡಿತಾ ಕುತ್ಕೋಬೇಕು. ನೋಡಿ ಎಲ್ಲಿದೆ ಇದೆಲ್ಲ? ಇದನ್ನೇ ಅಷ್ಟಾವಕ್ರರು ಹೇಳ್ತಾ ಇರೋದು. ಅಯ್ಯೋ ದಡ್ಡನನ್ ಮಗನೆ, ಎಣ್ಣೆದೆಲ್ಲ ತಿಂದ್ರೆ ಕಮ್ಮುಟ ಅದೆಲ್ಲ ಆದ್ರೆ ಗಂಟ್ಲ ಕೆಮ್ಮು ಬರುತ್ತೆ, ಅದನ್ನ ತಿನ್ನೋದು ಬಿಡು.
ನಿನ್ನ ಗಂಟ್ಲಿಗೆ ಅದು ಆಗೋದಲ್ಲ, ಅದನ್ನ ಬಿಡು ಅಂತ ಹೇಳು. ಬಿಟ್ರೆ ನಾನು ಬುದ್ಧಿವಂತ ತಿಳಿದವನಾಗ್ತೀನಿ, ಇಲ್ದಲೇ ಇದ್ರೆ ನಾನು ಅಜ್ಞಾನ. ಇಷ್ಟೇ ಇಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಇದನ್ನ ನಮ್ಗೆ ಮಾಡ್ಲಿಕ್ಕೆ ತೊಂದರೆ ಆಗುತ್ತಾ? ಯಾಕೆ ಮಾಡ್ತಾ ಇಲ್ಲ? ಇಂದ್ರಿಯ ಚಪಲ ಅಂತ ಅದನ್ನ ಮುಂದೆ ಒರೆಸೋಕ್ ಹೋದ್ರೆ ಇಂದ್ರಿಯ ಚಪಲ ಅಂತ ಹೇಳ್ಕೊಂತೀವಿ. ಗುರುವು ಬಾಹ್ಯ ವಿಷಯಗಳನ್ನು ವಿಷದಂತೆ ತ್ಯಜಿಸು ಎಂದು ಉಪದೇಶಿಸಿದ್ದಾನೆ. ಬಾಹ್ಯ ವಿಷಯಗಳನ್ನ, ನಿಮ್ದು ಇರೋದು ಮನೆಯಲ್ಲಿರೋ ಸಾಮಾನು ದುಡ್ಡು ಅದನ್ನೆಲ್ಲ ಬಿಡು ಅಂತ ಹೇಳಿಲ್ಲ. ಗುರುವನ್ನ ನಾವು ಯಾವ ರೀತಿ ತಪ್ಪಾಗಿ ತಿಳ್ಕೊಂತೀವಿ ಅಂದ್ರೆ ಅವನ್ನೆಲ್ಲ ಬಿಟ್ಬಿಡು ಅಂತ ಹೇಳಿದಾನ್ರಿ. ಅವನೇ ಎಲ್ಲ ಬಿಟ್ಟು ಬಂದು ಕೂತಿರ್ತಾನೆ. ಇನ್ನು ನಿಮ್ಮ ಹತ್ರ ಏನಾರು ಇಸ್ಕೊಂಡು ಅವನ್ ಏನಾರು ಮಾಡ್ಕೋಬೇಕಾಗಿದೆ, ಮನೆ ಕಟ್ಕೋಬೇಕಾ, ಸಂಸಾರ ನಡೆಸ್ಬೇಕಾ, ಏನ್ ಮಾಡ್ಬೇಕಾಗಿದೆ? ಏನು ಇಲ್ಲ. ನೀವು ಏನು 108 ಇಟ್ಕೊಂಡಿದ್ದೀರಲ್ಲಪ್ಪ, ಇದನ್ನ ಬಿಟ್ಟು ಬಿಡು, ಅದನ್ನ ಬಿಟ್ಟು ಬಿಡು. ಬಾಹ್ಯ ವಿಷಯಗಳು ಇಂದ್ರಿಯಗಳನ್ನು ಆಕರ್ಷಿಸಿ ಮನಸ್ಸಿನಲ್ಲಿ ತಳಮಳವನ್ನುಂಟು ಮಾಡುತ್ತದೆ. ಪಕ್ಕದ ಮನೆಯವರು ಬನಾರಸ್ ಸೀರೆ ತಂದ್ರು, ನೋಡಿದ್ವಿ, ಹೋಗಿ ನಾವು ನೋಡಿದ್ವಿ, ಬಹಳ ಚಲೋ ಇದೆ ರೀ ಸೀರೆ, ಬಹಳ ಚಲೋ ಇದೆ. ಎಲ್ಲಿಂದ ತಂದ್ರಿ? ಯಾರು ನೋಡಿದ್ದು? ಕಣ್ಣು ನೋಡ್ತು, ಮನಸ್ಸು ಬಾಯಿ ಮಾತಾಡ್ಲಿಕ್ಕೆ ಶುರು ಮಾಡ್ತು, ತಳಮಳ ಉಂಟಾಯ್ತು. ನನಗೂ ಆದ್ರೆ ನಮ್ ಪ್ರೋಗ್ರಾಮ್ ಆಗೋದ್ರೊಳಗೆ ಅದನ್ನು ನಾನು ತರಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಅಂದ್ರೆ ನೋಡಿ, ಎಲ್ಲಿಂದ ಎಲ್ಲಿಗೆ ಯೋಚನೆ ಹೋಗ್ಲಿಕ್ಕೆ ಶುರು ಆಯ್ತು. ಯುಗಾದಿ ಹಬ್ಬ ಬರ್ತಾ ಇದೆ, ಯುಗಾದಿಗಿಂತ ಮುಂಚೆ ನಾನ್ ತರಿಸ್ಕೊಂಡ್ಬಿಟ್ರೆ ಎಲ್ಲಿಂದ ತರಿಸಿದ್ದೀರಿ? ಅಂದ್ರೆ ಈ ತರ ಏನಾಗುತ್ತೆ, ಮನಸ್ಸು ತಳಮಂಡ ಉಂಟಾಗಿ ನಮ್ಮ ಸುತ್ತಮುತ್ತಲು ಮನಸ್ಸನ್ನು ಮಲಿನಗೊಳಿಸುವ ವಸ್ತುಗಳು ತುಂಬಿಕೊಂಡಿವೆ. ನಮ್ಮ ಸುತ್ತಮುತ್ತಲು ನಮ್ಮ ಮನಸ್ಸನ್ನು ಮಲಿನಗೊಳಿಸುವ ವಸ್ತುಗಳು ತುಂಬಿಕೊಂಡಿದೆ. ಅದಕ್ಕೆ ನಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗೋದು. ಪಕ್ಕದ ಮನೆಗೆ ಹೋಗಿ ನೋಡ್ಲೇಬಾರ್ದು ಏನಾಗ್ತಾ ಇದೆ ಅಂತ, ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಬಾರ್ದು. ಹಾಗಾಗಿ ಅವುಗಳನ್ನು ತಡೆಯಲು ನಮಗೆ ಎಂದಿಗೂ ಸಾಧ್ಯ ಇಲ್ಲ. ಹೊರಗಿರೋದು ಅಂಗಡಿಯವನು ಹೊಸದು ಸೀರೆಗಳನ್ನ ಬೊಂಬೆಗಳಿಗೆ ಉಡಿಸ್ಬಿಟ್ಟು ಇಡ್ತಾನೆ. ಎಷ್ಟು ಅಂತ ನೀವು ತಡೀಲಿಕ್ಕೆ ಸಾಧ್ಯ ಇದೆ? ಒಂದಲ್ಲ ಒಂದ್ ದಿವಸ ಹೋಗಿ ಗುಂಡಿಗೆ ಬಿದ್ದೇ ಬೀಳ್ತೀವಿ. ದಿನ ನೋಡಿ 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 ಕಡೆಗೆ ಇಲ್ಲಪ್ಪ ಇವತ್ತದು ತಗೊಂಡೇ ಬಿಡ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವುಗಳ ಇಲ್ಲಿಂದ ಪಲಾಯನ ಮಾಡಿ ಬೇರೊಂದೆಡೆ ಸಾಗಲು ಅಸಾಧ್ಯ. ನಮ್ ಸುತ್ತಮುತ್ತಲು ಇಂಥದೆಲ್ಲ ಇದೆಯಪ್ಪ, ಇಂಥ ವಸ್ತುಗಳೆಲ್ಲ ಇದೆ, ಇದನ್ನ ನೋಡೋದು ಬೇಡ ಅಂತ ಹೇಳಿ ಕಾಡ್ಗೆ ಹೋಗೋಣ ಅಂತಂದ್ರೆ ಅದು ಅಸಾಧ್ಯ. ಈಗಿನ ಕಾಲದಲ್ಲಿ ಕಾಡ್ಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ? ಇಷ್ಟೊಂದು ಟ್ರಾಫಿಕ್, ಇಷ್ಟೊಂದು ಜಾಮ್ ಆಗಿರೋದು, ಮನೆಯಿಂದ ಹೊರಗೆ ಹೋದ್ರೆ 1 ಕಿಲೋಮೀಟರ್ ಹೋಗಲ್ಲ, ಸಂಜೆಗೆ ವಾಪಸ್ ಬರ್ಬೇಕ. ಸೊ ಹಾಗಾಗಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದ್ರು ಅದು ಅಸಾಧ್ಯ ಆಗುತ್ತೆ. ಆದ್ದರಿಂದ ಇಲ್ಲಿನ ಸೊಗಸಾದ ಉಪದೇಶ, ಈ ಪ್ರಪಂಚದಲ್ಲಿ ಯಾವ ಒಂದು ಪ್ರದೇಶವು ವಿಷಯರಹಿತವಾಗಿರುವ ಸ್ಥಳವಾಗಿ ಉಳಿದಿಲ್ಲ. ನಾನು ಆಶ್ರಮಕ್ಕೆ ಹೊಟ್ಟೋಗ್ಬಿಡ್ತೀನಿ. ಆಶ್ರಮದಲ್ಲಿ ಹೋದ್ರೆ ಅಲ್ಲೊಂದು ಮತ್ತೊಂದು ವಿಷಯ, ಹೊಸ ವಿಷಯಗಳು ಸಿಗುತ್ತೆ. ಅಯ್ಯೋ ಅಲ್ಲಿ ಕಾಟ್ ಇಲ್ವಾ? ಕಾಟ್ ಇದ್ರೆ ಸ್ವಲ್ಪ ಅನುಕೂಲ ಆಗ್ತಿತ್ತು. ನೆಲದ ಮೇಲೆ ಹೇಗೆ ಮಲ್ಕೊಳ್ಳೋದು? ಹೆಬ್ಬಳ್ಳಿಗೆ ಹೋಗ್ಬೇಕು, ರಾಧಮ್ಮ ಅವ್ರಿಗೆ ಕೇಳ್ಬೇಕು, ರಾಧಮ್ಮ ಅವ್ರೆ ಕಾಟ್ ಸಿಗತ್ತಾ? ಬೆಳಗಿಂದು ನಮಗೆ ಪ್ರಸ್ಥಾನ, ಬೆಳಗಿನ ಇದಕ್ಕೆಲ್ಲ ಅದೆಲ್ಲ ನಮಗೆ ಬೇಕಾದ ರೀತಿ ಇದೆಯಾ ಅಥವಾ ಇಲ್ವಾ? ಅಂದ್ರೆ ಎಲ್ಲಿ ಹೋದ್ರು ನಾವು ವಿಷಯವನ್ನ ಬಿಟ್ಟು ಇರ್ಲಿಕ್ಕೂ ಸಾಧ್ಯ ಇಲ್ಲ. ಯಾವ ಜಾಗಕ್ಕೆ ಹೋದ್ರು ಕಾಡ್ಗೆ ಹೋದ್ರೆ ಕಾಡು ಪ್ರಾಣಿಗಳಿದೆಯಾ? ಅವು ನಮ್ಮನ್ ತಿಂತವ? ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಪ್ರಶ್ನೆ ನಮ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲೂ ವಿಷಯರಹಿತವಾದ ಪ್ರದೇಶ ಎಲ್ಲೂ ಇಲ್ಲ.
ಆದ್ದರಿಂದ ಆದ್ದರಿಂದ ಇಲ್ಲಿನ ಸೊಗಸಾದ ಉಪದೇಶ ಗ್ರಹಿಸಲು ಯೋಗ್ಯವಾಗಿದೆ. ಹಾಗಾಗಿ ನೀವು ಎಲ್ಲಿದ್ದೀರೋ ಅದೇ ಜಾಗದಲ್ಲಿ ನೀವು ಉಪದೇಶ ಮಾಡ್ಕೊಂಡ್ರೆ ಅದೇ ಸೊಗಸಾದ ಜಾಗ. ಹೊಸ ಜಾಗಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಇವತ್ತು ಅಷ್ಟಾವಕ್ರರು ನಮ್ಗೇನ್ ಹೇಳ್ತಾ ಇದ್ದಾರಪ್ಪ, ಕಾಡ್ಗೆ ಹೋಗಿ ತಪಸ್ ಮಾಡಿ ಅಂತಾನು ಹೇಳ್ತಾ ಇಲ್ಲ, ಮನೆ ಬಿಡ್ರಿ ಅಂತಾನು ಹೇಳ್ತಾ ಇಲ್ಲ. ಇರೋ ನಿಮ್ಮ ಮನೆಯೇ ಯೋಗ್ಯವಾದ ಸ್ಥಳ. ಏನೇನು ಬೇಕೋ ನಿಮ್ಗೆಲ್ಲ ಅಲ್ಲಿ ಅನುಕೂಲತೆಗಳಿದೆ. ಹಾಗಾಗಿ ಇಲ್ಲೇ ನೀವು ಉಪದೇಶ ತಗೊಂಡು ಏನು ಬಿಡಿ, ವಿಷಯ ವಸ್ತುಗಳನ್ನ ಕೈ ಬಿಡಿ, ಅಷ್ಟೇ ಕೇಳ್ತಾ ಇರೋದು. ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ ನಮಗೆ? ಇದನ್ನ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಯೋಚನೆ ಮಾಡಬೇಕು. ಇಷ್ಟೇ ಹೇಳ್ತಾ ಇರೋದು. ನಮ್ಮ ಆಸೆಗಳನ್ನ ನಾವು ಕಟ್ ಮಾಡ್ಕೊಳ್ಳೋಣಪ್ಪ. ನಮ್ಮ ಆಸೆ ಅನ್ನೋದು ಎಷ್ಟೊಂದು ರಂಬೆ ಕೊಂಬೆಗಳು ಬೆಳೆದು ಬಿಟ್ಟಿದೆ. ಆ ರಂಬೆ ಕೊಂಬೆಗಳು ಬೆಳೆದಿರೋದ್ರಿಂದ ಆ ಸೂರ್ಯನ ಪ್ರಕಾಶ ಪೂರ್ಣತಃ ನನಗೆ ಬುಡದ ತನಕ ಸಿಗ್ತಾ ಇಲ್ಲ. ನಾವ್ ಹೇಗೆ ಗಿಡಗಳನ್ನ ಎಲ್ಲ ಕಡ್ದಾಗ ಏನಾಗುತ್ತೆ, ಅದು ಇನ್ನೂ ಚೆನ್ನಾಗಿ ಫಲವತ್ತವಾಗಿ ಬೆಳೆಯುತ್ತೆ. ಯಾಕೆ ಅಂದ್ರೆ ಆ ಕಡ್ದಾಗ ಮೇಲಿಂದ ಸೂರ್ಯನ ಶಾಖ ಅನ್ನೋದು, ಆ ಸೂರ್ಯನದು ಪೂರ ಭೂಮಿಯ ತನಕ ಬೀಳುತ್ತೆ, ಬೇರಿನ ತನಕ ಅದಕ್ಕೆ ಶಕ್ತಿ ಸಿಗುತ್ತೆ, ಅದು ಚೆನ್ನಾಗಿ ಬೆಳೆಯುತ್ತೆ. ಗಿಡ ಕಡಿದಲೆ ಹೂ ಬಿಡ್ತಾ ಇಲ್ಲ, ಹೂ ಬಿಡ್ತಾ ಇಲ್ಲ, ಹೂ ಬಿಡ್ತಾ ಇಲ್ಲ ಅಂದ್ರೆ ಅದು ಎಲ್ಲಿಂದ ಬರುತ್ತೆ? ಬೇಡದಲ್ಲೇ ಇರೋದು ಅಷ್ಟೊಂದು ಅಂಟ್ಕೊಂಡ್ಬಿಟ್ಟಿದೆ ಅದಕ್ಕೆ. ತನಗೆ ಏನು ಬೇಕೋ ಅದು ಪೂರ್ಣತಃ ಅದಕ್ಕೆ ಸಾಕಾಗ್ತಾ ಇಲ್ಲ. ಹೇಗೆ ಸಾಧ್ಯ ಇದೆ? ಅದೇ ಅವನ್ ಮಾಲಿ ಬಂದಾಗ ಏನ್ ಮಾಡ್ತಾನೆ, ಯಾವ ಯೋಚನೆ ಮಾಡ್ದಲೆ ಕಚ 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 ಕಟ್ ಮಾಡಿ ಹಾಕ್ತಾನೆ. ಆ ಕಟ್ ಮಾಡಿದಾಗ ಅಯ್ಯೋ ಅನ್ಸುತ್ತೆ. ಆದ್ರೆ ಒಂದು ತಿಂಗಳಾದ ನಂತರ ಅದು ಮೈ ತುಂಬ ಎಲೆಗಳನ್ನು ಬಿಟ್ಕೊಂಡು ಮೊಗ್ಗುಗಳಿಂದ ತುಂಬಿ ತುಳುಕಾಡ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಈ ವಿಷಯಾಸಕ್ತಿಗಳು ಅನ್ನೋ ರಂಬೆಗಳು ಬೆಳ್ಕೊಂಡ್ಬಿಟ್ಟಿದೆ. ಪೊದೆ ಬೆಳೆದಂಗ್ ಬೆಳೆದು ಬಿಟ್ಟಿದೆ. ಸೂರ್ಯನ ಬೆಳಕು ತಾಗ್ತಾ ಇಲ್ಲ, ನಮ್ಗೆ ಮುಟ್ತಾ ಇಲ್ಲ. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡು. ಇದನ್ನ ಕಟ್ ಮಾಡಕ್ ಹೊರಗೆಲ್ಲೂ ಹೋಗ್ಬೇಡ, ಮನೆ ಒಳಗೆ ಕೂತ್ಕೋ. ನಿನ್ನ ಮನೆಯೇ ಸೊಗಸಾದ ಜಾಗ, ಅಲ್ಲಿ ಕೂತ್ಕೊಂಡು ನಿನ್ನನ್ನು ನೀನು ಕ್ಲೀನ್ ಮಾಡ್ಕೊಳಪ್ಪ, ಅಷ್ಟೇ ಸಾಕು. ಇನ್ನೇನು ಬೇಡ. ನಮ್ಮ ಸುತ್ತಮುತ್ತ ವಿಷಪೂರಿತ ಸಸಿಗಳು ಹಾಗೂ ಬಳ್ಳಿಗಳು ತುಂಬಿವೆ. ನಾವು ಜೀವನದಲ್ಲಿ ಅವುಗಳಿಂದ ದೂರ ಸರಿಯಲು ಅಸಾಧ್ಯ. ಆದರೆ ನಮಗೆ ಅವುಗಳ ಬಳಿ ಸಾಗದಿರುವ ಸ್ವಾತಂತ್ರ್ಯವಿದೆ. ನಾವು ಎಚ್ಚರಿಕೆಯಿಂದ ಜೀವಿಸಿದರೆ ಅವುಗಳಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಎಚ್ಚರಿಕೆ ಅದು ಬೇಡಪ್ಪ ನಮಗೆ ಅಂತ ಹೇಳಿ ನಾವೆಲ್ಲ ಜೀವನ ಮಾಡಿದ್ರೆ ಅದರಿಂದ ನಮ್ಗೇನು ತೊಂದರೆ ಇಲ್ಲ. ಅದೇ ರೀತಿ ವಿಷಯಗಳನ್ನು ನಾವು ವಿಷದಂತೆ ಕಾಣಬೇಕು. ಆ ವಿಷ ವಸ್ತು ಇದೆ ಅಂತ ಗೊತ್ತಾಯ್ತು. ಒಂದು ಕಾಡಿನಲ್ಲಿ ತುರ್ಕೆ ಸೊಪ್ಪು ಅಂತ ಇರುತ್ತೆ. ಆ ತುರ್ಕೆ ಸೊಪ್ಪು ಏನಿಲ್ಲ, ನಾವು ಸುಮ್ನೆ ಮುಟ್ಟಿದ್ರೆ ನಮ್ಗೆ ಕಡ್ತ ಶುರು ಆಗುತ್ತೆ. ಅದು ನಮ್ಮ ಸುತ್ತಮುತ್ತಲು ಬೆಳೆದಿದೆ, ನಾವು ಓಡಾಡೋ ರಸ್ತೆನೇ ಅದು ಅಂತ ಹೇಳಿದಾಗ ನಾವು ಎಚ್ಚರಿಕೆಯಿಂದ ಜೋಪಾನವಾಗಿ ಕಾಲಿಟ್ಕೊಂಡು ಹೋಗ್ತೀವಿ ತಾನೆ. ಇಲ್ಲ ಅದಕ್ಕೆ ತೆಗೆದುಕೊಂಡು ಹೋಗಂಗೆ ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ತೀವ, ಅವಾಗ ವಯ್ಯಾರ ನಿಂತೋಗುತ್ತೆ. ನೋಡ್ಕೊಂಡು 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 ಹೋಗ್ತೀವಿ ನಾವು. ಹಾಗೆ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ನಮ್ಮ ವಿಷಯಾಸಕ್ತಿಗಳು ಅನ್ನೋದು ಆ ರೀತಿ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನ ವಿಷ ಅಂತ ತಿಳ್ಕೊಂಡು ಕಿತ್ ಹಾಕ್ರಪ್ಪ, ತ್ಯಜಿಸ್ರಪ್ಪ. ಅವು ಮನಸ್ಸಿಗೆ ವಿಷವನ್ನು ತರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾವುಗಳು ಎಚ್ಚರಿಕೆಯಿಂದ ಅವುಗಳೊಡನೆ ಪ್ರವರ್ತಿಸಿದರೆ ಆ ವಿಷಯಗಳು ನಮ್ಮ ಮನಸ್ಸನ್ನು ಏನೂ ಮಾಡವು. ನಾವು ಎಚ್ಚರಿಕೆಯಿಂದ ಅಲ್ಲಿ ನಮ್ಮ ಸುತ್ತಮುತ್ತಲು ಇರೋ ಆ ವಿಷವನ್ನ ಯಾವ ರೀತಿ ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗ್ತೀವೋ ಆ ರೀತಿ ನಮ್ಮ ವಿಷಯ ವಸ್ತುಗಳನ್ನ ನಮ್ಮಿಂದ ದೂರ ಮಾಡ್ಕೋಬೇಕು. ಬಾಹ್ಯ ಜಗತ್ತಿನ ವಿಷಯಗಳು ವಿಷಪೂರಿತವೆಂದು ಮನಗಂಡು ಅವುಗಳತ್ತ ಸಾಗದೆ ಅವನ್ನು ತಿರಸ್ಕರಿಸುವ ವಿಧಾನವನ್ನು ವೇದಾಂತ ಶಾಸ್ತ್ರದಲ್ಲಿ ಧಮ ಎಂದು ಕರೆಯುತ್ತಾರೆ. ಅದಕ್ಕೆ ಧಮ ಅಂತ ಹೇಳ್ತಾರೆ.
ಬರೀ ಇಷ್ಟ ಆದ್ರೆ ಸಾಕಾಗದಂತೆ. ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಬರೀ ವಿಷಾವಸ್ತುಗಳು ಸಿಕ್ಕರೆ ಸಾಕಾಗದು. ಹೇಗೆ ಹಿಮಾಲಯದ ಗುಹೆಗಳಲ್ಲಿ ಕುಳಿತಿರುವ ಸಾಧಕನ ಮನಸ್ಸು ಕೇವಲ ಕಲ್ಪನೆಯ ಮಾತ್ರದಿಂದ ಬಾಹ್ಯ ವಿಷಯಗಳಲ್ಲಿ ಸಾಗಬಲ್ಲದು ಹಾಗೂ ಅವುಗಳಿಂದ ತಳಮಳಕ್ಕೆ ಒಳಗಾಗಬಲ್ಲದು. ಬರೀ ಇಲ್ಲಿಯವ್ರದಂದೇ ಅಲ್ಲ, ಹಿಮಾಲಯದಲ್ಲಿ ಏನು ತಪಸ್ ಮಾಡ್ತಾ ಕೂತಿದ್ದಾರೆ ಗುಹೆ ಒಳಗೆ, ಅವ್ರಿಗೆಲ್ಲ ಆಸೆ ಪಟ್ರೆ ಏನು ಸಿಗೋದಿಲ್ಲ. ಶ್ರೀಖಂಡ ತಿನ್ಬೇಕು, ಪೂರಿ ತಿನ್ಬೇಕು ಅಂದ್ರೆ ಎಣ್ಣೆನೇ ಇಲ್ಲ, ಬೆಂಕಿನೇ ಇಲ್ಲ, ಅಲ್ಲಿ ಏನಾಗುತ್ತೆ? ಆದ್ರೆ ಅದ್ ಎಲ್ಲಿ ಆಗ್ತಾ ಇದೆ? ಅವ್ರಿಗೆ ಮನಸ್ಸಿನಲ್ಲಿ ಆಗ್ತಾ ಇರೋದು ಉತ್ಪತ್ತಿ. ಇವೆಲ್ಲ ಬಾಹ್ಯ ವಸ್ತುಗಳನ್ನೆಲ್ಲ ಬಿಟ್ಟಿದ್ದಾಯ್ತು. ಈಗ ಹೇಳ್ತಾ ಇದ್ದಾರೆ, ಮನಸ್ಸನ್ನ ನಿನ್ನ ಕಂಟ್ರೋಲ್ ತಗೊಂಬಾರಪ್ಪ. ಅಲ್ಲಿ ಕೂತ್ಕೊಂಡು ಕನಸಿನಲ್ಲಿ ಮಂಡಿಗೆ ಬೇಡ್ದಾಗ ಆಯ್ತು ಅನ್ನೋದ. ಕನಸಿನಲ್ಲಿ ಋಷಿ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಇದ್ದಾನೆ, ಅವನಿಗೆ ಮಂಡಿಗೆ ತಿನ್ನೋ ಆಸೆ ಆಯ್ತು. ಯಾರಿಗೆ? ಅವನಿಗೆ ಅಂದ್ರೆ ಆ ಮನಸ್ಸಿಗೆ ಬಾಹ್ಯದ್ದು ಅದು ಇದು ತಿನ್ಬೇಕು ಅಂತ ಆಗುತ್ತೆ. ಅದಕ್ಕೂ ಸಹ ಅದು ತಳಮಳ ಆಗುತ್ತೆ. ಅದು ಅವನ ಧ್ಯಾನಕ್ಕೆ ತೊಂದರೆ ಉಂಟು ಮಾಡುತ್ತೆ. ಅವನಿಗೆ ಮಾಡಿದ್ರೆ ಮನಸ್ಸನ್ನು ನಾವು ಸದಾ ಕಾಲ ಜಾಗೃತರಾಗಿ ಕಾಯಬೇಕು. ಯಾಕೆಂದ್ರೆ ಅದು ಫ್ರೀ ಟಿಕೆಟ್. ಮನಸ್ಸಿಗೆ ಎಲ್ಲೂ ದುಡ್ಡು ಕಟ್ಟೋ ಹಾಗಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತಾ ಇರುತ್ತೆ. ಹಾಗಾಗಿ ಆ ಮನಸ್ಸನ್ನ ನಾವು ಜಾಗೃತರಾಗಿ ಕಾಯಬೇಕು. ಎಚ್ಚರಿಕೆಯಿಂದ ವಿಷಯಗಳತ್ತ ಸಾಗದಂತೆ ಕಾಪಾಡಬೇಕು. ಬಹಳ ಹುಷಾರಾಗಿ ಅವುಗಳನ್ನ ನಾವು ನೋಡ್ಕೋಬೇಕು. ಮನಸ್ಸನ್ನು ಉತ್ತಮವಾದ ಮೌಲ್ಯಗಳಲ್ಲಿ ಪಾಲುಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಮನಸ್ಸೆಲ್ಲ ಯಾವುದು ಭಜನೆ ಆರತಿ ನಡೀತಾ ಇದ್ರೆ ಅಲ್ಲಿ ಹೋಗಿ ನೀನು ರಮಿಸಪ್ಪ, ಅಲ್ಲಿ ಇಲ್ಲಿ ವಿಷಯದ ಹಿಂದೆ ಸುತ್ತ ಹೊಡಿಬೇಡ ಅಂತ ಹೇಳಿ ನಾವು ಮನಸ್ಸಿಗೆ ಮತ್ತೆ ಮತ್ತೆ ಶಿಕ್ಷಣವನ್ನ ನೀಡುತ್ತಿರಬೇಕು. ನಾವು ಆ ಮನಸ್ಸಿಗೆ ಸದಾ ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಡ್ತಾ ಇದ್ರೆ ಆ ಮನಸ್ಸು ಸರಳತವಾಗಿ ಇರುತ್ತೆ. ಇಲ್ದಲೇ ಇದ್ರೆ ಅದಕ್ಕೆ ಹೇಳ್ತಾರೆ ದಯಾ, ಸರಳತೆ, ಕರುಣೆ, ಸಂತೋಷ ಅಥವಾ ಹರ್ಷಚಿತ್ತತೆ ಮತ್ತು ಸತ್ಯವೆಂಬ ಉತ್ತಮ ಮೌಲ್ಯಗಳನ್ನು ಆಂತರಿಕವಾಗಿ ತುಂಬಿರುವಂತೆ ಮಾಡಬೇಕು. ಅಷ್ಟಾವಕ್ರರು ಇದನ್ನ ಹೇಳ್ತಾರೆ. ಇದು ಅಧ್ಯಾತ್ಮದ ಉನ್ನತಿ ಹಾಗೂ ಉತ್ತಮ ಧ್ಯಾನವು ಕೇವಲ ಅಂತರ್ಯದಲ್ಲಿ ಶುದ್ಧ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ಸಾಧ್ಯವಾಗುತ್ತದೆ. ಇದೆಲ್ಲ ಆಗಬೇಕು ಅಂದ್ರೆ ಈ 5 ಏನ್ ಹೇಳಿದ್ದಾರೆ, ದಯೆ, ಸರಳತೆ, ಕರುಣೆ, ಸಂತೋಷ, ಸತ್ಯ, ಈ 5 ಮೌಲ್ಯಗಳು ಬಹಳ ಮುಖ್ಯವಾದದ್ದು. ಇದನ್ನ ನಾವು ಸದಾ ಇಟ್ಕೊಂಡಿರ್ಬೇಕು. ಇವುಗಳ ಕುರಿತು ನಾವುಗಳು ಕೊಂಚ ಆಲೋಚಿಸಿದರೆ ನಾವು ನಮ್ಮ ಬದುಕಿನಲ್ಲಿ ಮಹೋನ್ನತ ಬದಲಾವಣೆಯನ್ನು ತಂದು ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ. ನೋಡಿ, ಇಷ್ಟನ್ನ ನಾವು ಹೊಂದ್ಕೋಬೇಕು. ಈ ಮೌಲ್ಯಗಳು ಯಾವ್ದ್ಯಾವ್ದಪ್ಪ? ದಯೆ, ಸರಳತೆ, ಕರುಣೆ, ಸಂತೋಷ ಮತ್ತು ಸತ್ಯ. ಈ 5 ಮೌಲ್ಯಗಳು ಬಹಳ ಮುಖ್ಯವಾದದ್ದು ಸಾಧಕನಿಗೆ. ಇದನ್ನು ನಾವು ಅನುಸರಿಸ್ಕೊಂಡು ಹೋದ್ರೆ ನಮಗೆ ಬದುಕಿನಲ್ಲಿ ಮಹೋನ್ನತ ಬದಲಾವಣೆ ಬರುತ್ತಂತೆ. ನೋಡಿ, ಇದನ್ನ ಅಳವಡಿಸ್ಕೊಳ್ಳಿಕ್ಕೆ ಏನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದು ಏನು ಅನ್ನೋದನ್ನ ಸರಿಯಾಗಿ ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಇದಕ್ಕೇನಾದ್ರು ಕಷ್ಟ ಆಗುತ್ತಾ? ಮನೆಯವ್ರು ಬೇಡ ಅಂತ ಹೇಳ್ತಾರ, ಮಕ್ಕಳು ಬೇಡ ಅಂತ ಹೇಳ್ತಾರ, ಸೊಸೆ ಬೇಡ ಅಂತ ಹೇಳ್ತಾಳ, ಇವನ್ನೆಲ್ಲ ಎಲ್ಲಿಂದ ತಂದು ಹಾಕ್ತಾ ಇದ್ದೀರಾ? ಎಲ್ಲೂ ತರೋದಿಲ್ಲ, ಯಾರಿಗೂ ಕಾಣುವಂಥದ್ದಲ್ಲ. ನಮ್ಮಲ್ಲಿ ಆಂತರಿಕವಾಗಿ ಬದಲಾವಣೆ ಮಾಡ್ಕೊಳ್ಳೋದಿದು, ಹೊರಗಿಂದ ಏನೂ ಇಲ್ಲ. ನಾವು ದಯೆಯಿಂದ ಇರ್ಲಿಕ್ಕೆ ಶುರು ಮಾಡಿದ್ರೆ ಹೇಳ್ತಾರೆ, ಓ ಯಾಕೋ ಅಜ್ಜಿಗೆ ಯಾಕೋ ಈಗ ಬುದ್ಧಿ ಬಂದಂಗ ಆಗಿದೆ, ಏನ್ ಹೇಳಿದ್ರು ಸಿಟ್ಟೆ ಮಾಡೋದಿಲ್ಲ ಅಜ್ಜಿ. ದಯೆ ಕಲ್ತ್ಕೊಂಡ್ಬಿಟ್ಟಿದೆ ಅಜ್ಜಿ, ಹಾಗೆ ಹೋಗಿ ಅಜ್ಜಿ ಹತ್ರ ಆಟ ಆಡೋಣ ಅಂತ ಹೇಳಿ ಓಡೋಗಿರೋ ಮಕ್ಕಳುಗಳು ಬರ್ತವೆ, ಸೊಸೆಯಂದ್ರು ಬರ್ತಾರೆ, ಮಗಳು ಬರ್ತಾಳೆ, ಮತ್ತಿನ್ಯಾರಿದ್ರು ಅವರು ಬರ್ತಾರೆ. ಏನಮ್ಮ ಇಷ್ಟೊಂದು ಬದಲಾವಣೆ ಆಗಿದೆ ನಮ್ಮ ಅಮ್ಮನಲ್ಲಿ. ದಯೆ.
ಸರಳತೆ, ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದು. ನಮ್ಮಲ್ಲಿ ಬೇಕಾದಷ್ಟು ಇರ್ಲಿ, ಯಾವುದು ನಮ್ಗೆ ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ ಗೊತ್ತಿದೆ. ಆ ಗೊತ್ತಿದೆ ಅಂದ ಮೇಲೆ ದರ್ಪ ಯಾಕೆ? ನನ್ನ ಹತ್ರ ಅದಿದೆ ಇದಿದೆ ಅನ್ನೋ ದರ್ಪ ಯಾಕೆ? ಬೇಡಪ್ಪ, ಆರಾಮಾಗಿ ಏನು ಒಳ್ಳೇದಿದೆಯಲ್ಲ ಉಟ್ಕೊಳ್ಳೋಣ, ಒಳ್ಳೆ ಬಟ್ಟೆಗಳನ್ನು ಉಟ್ಕೊಳ್ಳೋಣ, ಮಿತವಾದ ಆಹಾರವನ್ನ ತಿನ್ನೋಣ, ಎಲ್ಲರ ಜೊತೆ ಸಂತೋಷದಿಂದ ಮಾತಾಡೋಣ. ನಾನು ಅಜ್ಜಿ ಇದ್ದೀನಿ, ಇಷ್ಟು ಗಂಟೆಲಿ ನಾನೀಗ ಪೂಜೆ ಮಾಡ್ಬೇಕು, ಮುಟ್ಬೇಡ, ದೂರ ಇರು. ಮನಸ್ಸಿನೊಳಗೆ ಹೊಲಸು ತುಂಬಿಕೊಂಡಿದೀವಿ. ಹೊರಗಿಂದ ನಮ್ಮ ಮಕ್ಕಳು ಮರಿಗಳು ಬಂದ್ರೆ ಮುಟ್ಬೇಡ, ಮಡಿ. ನೋಡಿ ಎಂತ ದಡ್ಡತನ. ಇದು ಬೇಕಾ? ಇಂಥದ್ದಿದ್ದು ಕಿತ್ತು ಹಾಕೊಳ್ಳಿ. ಸರಳವಾಗಿರಿ. ಮಕ್ಕಳು ಬಂದ್ವಾ, ಬಾಪ್ಪ ಕುತ್ಕೋ, ನೀನು ಇಲ್ಲೇ ಕುತ್ಕೋ, ನೀನು ರಾಮನ್ ಹೇಳು, ನೀನು ರಾಮನ ಹೆಸರು ಹೇಳು. ನಿನ್ಗೆ ಈ ಹೆಸರು ಹೇಳಕ್ ಬರುತ್ತಾ? ಈ ಫೋಟೋ ತೋರಿಸಿ ಇವನ್ ಯಾರು ಹೇಳಕ್ ಬರುತ್ತಾ? ನೋಡಿ, ಅವರನ್ನು ಸಹ ಉತ್ತಮ ಮಾರ್ಗದಲ್ಲಿ ಆ ಭಗವಂತನ ಬಗ್ಗೆ ಎಳ್ಕೊಂಡು ಹೋಗ್ಬೋದು. ಅದಕ್ಕಿಂತ ನಮ್ಮಲ್ಲಿ ಹೆಚ್ಚಾಗಿದೆ, ನಾನು ಮಡಿಲಿದ್ದೀನಿ, ನೀನು ಈಗಿನ್ನೂ ಎದ್ದು ಬಂದಿದ್ಯಾ, ಮುಖನೂ ತೊಳೆದಿಲ್ಲ. ಅರೆ, ದೇಹ ಮುಖ ತೊಳ್ಕೊಂಡಿಲ್ಲ ಅಷ್ಟೇ, ಮನಸ್ಸು ಯಾವಾಗಲೂ ಸದಾ ಶುದ್ಧ ಚೈತನ್ಯವನ್ನು ಹೊಂದಿರುವಂತದ್ದು. ಮನಸ್ಸಿನಿಂದ ಮನಸ್ಸನ್ನು ನೋಡಿ, ದೇಹದಿಂದ ದೇಹವನ್ನು ನೋಡಬೇಡಿ. ಇಷ್ಟೇ ಬದಲಾವಣೆ. ಸರಳತೆ ಅಂದ್ರೆ ಇಷ್ಟೇ. ಇದನ್ನ ಎಲ್ಲೂ ಹೋಗಿ ಯಾವ ಅಂಗಡಿ ಒಳಗೂ ಸಿಗೋದಿಲ್ಲ. ನಮ್ಮಲ್ಲಿ ನಾವು ಮಾಡ್ಕೊಳ್ಳೋದು ಹೀಗೆ. ಒಬ್ಬರನ್ನು ಕುರಿತಾದ ಕೋಪ, ಹಗೆತನ ಮನಸ್ಸಿನಲ್ಲಿ ಕೊನೆಗಾಣದ ಆತಂಕವನ್ನು ತರುತ್ತದೆ. ಒಬ್ರಿಗೊಬ್ರಿಗೆ ನೋಡಿ ಸುಮ್ನೆ ಕೋಪ ಬರುತ್ತೆ. ಬೆಳಗ್ಗೆನು ಮಗು ಎದ್ದು ಬಂದಿದೆ, ಈ ಅಜ್ಜಿಗೆ ಏನ್ ಗೊತ್ತಾಗಲ್ಲ, ಏನಿಲ್ಲ, ಮಗುನ ಅಳಿಸ್ಬಿಟ್ರು, ಇವ್ರದೇನ್ ಮಡಿ. ನೋಡಿ ಹೇಗೆ ಹಗೆತನ ಯಾವ ರೀತಿ ಶುರು ಆಗುತ್ತೆ. ಯಾಕೆ? ಆ ತಾಯಿಗೆ ನನ್ನ ಮಗು ಅನ್ನೋದು ಮಮತೆ, ಅಜ್ಜಿಗೆ ನನ್ನ ಪೂಜೆ ಮುಖ್ಯ, ನಂದು. ಅಜ್ಜಿಗಾಗ್ಲಿ ಅಜ್ಜನಿಗಾಗ್ಲಿ ಇಲ್ಲ, ನನ್ನದು, ನನ್ನ ಕೆಲಸ ಮುಖ್ಯ. ಬೈದು ಬಿಟ್ರು ಅವ್ರು ನನ್ನ ಮಗುಗೆ, ಗೊತ್ತಾಗೋದಿಲ್ಲ, ಹೋಗ್ಬೇಡ ಬಾರ್ಪ. ಹಗೆತನ ಶುರು ಆಗುತ್ತೆ. ನೋಡಿ, ಸಣ್ಣ ಒಂದು ತಪ್ಪು ಮಾಡೋದ್ರಿಂದ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಮಹಾರಾಜರು, ಯಾವಾಗಲೂ ಮನಸ್ಸನ್ನ ಜಾಗ್ರತೆಯಿಂದ ಕಾಪಾಡಪ್ಪ. ಅರಿವಿನಲ್ಲಿರಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಅದು ಪ್ರತಿಯೊಂದು ನಮ್ಮ ಅರಿವಿನಲ್ಲಿರಬೇಕು. ಈ ಬದಲಾವಣೆ ಆಗ್ಬಿಟ್ರೆ ನಾಳೆ ಮಗಳು ಸಂತೋಷ ಆಗತ್ತೆ, ಮಗಂಗೂ ಸಂತೋಷ ಆಗತ್ತೆ, ಮೊಮ್ಮಕ್ಕಳಿಗೂ ಸಂತೋಷ ಆಗ್ತವೆ. ಎದ್ದು ಬಂದು ಅವು ಕೂತ್ಕೊಳ್ತವೆ ನಮ್ ಜೊತೆಗೆ, ಅವು ಗಂಟೆ ಅಲ್ಲಾಡಿಸ್ತವೆ, ಅವು ಹೂವು ಹಾಕೋತ್ತೆ. ಹಾಕ್ಲಿ. ಭೇದ ಮಾಡ್ತಿರೋದು ಯಾರು? ನಾವು. ದೇಹ, ಮನಸ್ಸು, ಬುದ್ಧಿ. ನೋಡಿ, ಎಲ್ಲಿ ಹೋದ್ರು ಈ ಫಾರ್ಮುಲಾ ಹಿಡ್ಕೊಂಡೇ ಓಡಾಡ್ಬೇಕು ಅಷ್ಟಾವಕ್ರನಲ್ಲಿ. ದೇಹದಿಂದ ನಾವು ಬೇರೆ ಮಾಡ್ತಾ ಇದ್ದೀವಿ, ಮನಸ್ಸಿನಿಂದ ಭಾವನೆ ಬರ್ತಾ ಇದೆ, ಬುದ್ಧಿಯಿಂದ ವೃತ್ತಿ. ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡಿದ್ದೀನಿ, ವೃತ್ತಿ. ನೋಡಿ, ಈ ಮೂರು ಎಷ್ಟು ತೊಂದರೆಗಳನ್ನ ಕೊಡುತ್ತೆ. ಇಷ್ಟು ಇಟ್ಕೊಂಡ್ರೆ ನನಗೆ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದೆಲ್ಲ ಬಿಡಿ, ಮೊದಲು ನನ್ನನ್ನ ನಾನು ತಿಳಿ ಅಂತ ಹೇಳಿ. ನೇರ ಮಾತುಗಳಿಲ್ಲದ ವಕ್ರ ಬುದ್ಧಿ ನಮ್ಮ ಸಂಬಂಧಗಳನ್ನು ಹದಗೆಡಿಸಿ ಮನಸ್ಸಿನಲ್ಲಿ ಅಶಾಂತಿಯನ್ನು ತುಂಬುತ್ತದೆ. ಕೆಲವರು ಮನೆಯೊಳಗೆ ಮಾಡ್ತಾರೆ, ಡೈರೆಕ್ಟ್ ಆಗಿ ಹೇಳೋಂಗಿಲ್ಲ, ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ, ಸುತ್ತಿ ಬೆಳೆಸಿ ಮಾತಾಡೋದು, ಏನೋ ಒಂದು ಇಂಡೈರೆಕ್ಟ್ ಆಗಿ ಒಂದು ಶಬ್ದವನ್ನ ಹೇಳಿಬಿಡೋದು. ಅದರಿಂದ ಎದುರಿಗಿರುವ ವ್ಯಕ್ತಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದನ್ನ ನಾವು ಯೋಚನೆನೇ ಮಾಡೋದಿಲ್ಲ. ಹೀಗೆ ಮಾಡದೆ ನಾವು ನೇರ ಅಥವಾ ಸರಳತೆಯನ್ನು ಹೊಂದಿದ್ದರೆ ಅದು ಜೀವನಕ್ಕೆ ಸಹಕಾರಿಯಾಗುತ್ತದೆ. ನೋಡಿ, ಜೀವನವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇಲ್ಲಿ ಅಷ್ಟಾವಕ್ರರು ಬರೀ ಜನಕನಿಗಲ್ಲ, ನಮಗೂ ಸಹ ತಿಳಿಸ್ತಾ ಇದ್ದಾರೆ. ಜೀವನ ಸರಳತೆಯಿಂದ ಇರಬೇಕು. ಸತ್ಯ ಎಂದರೆ ಬುದ್ಧಿಯಲ್ಲಿರುವ ಪ್ರಾಮಾಣಿಕತೆ. ಇದು ಪ್ರತಿಯೊಬ್ಬ ಸಾಧಕನಲ್ಲಿ ಇರಲೇಬೇಕಾದ ಮೌಲ್ಯ. ಪ್ರತಿಯೊಬ್ಬನಿಗೂ ಸತ್ಯ ಅನ್ನೋದು ಇರಬೇಕು. ಸತ್ಯ ಇಲ್ದಲೆ ನಾನು ಮಾಡಕ್ ಹೋಗ್ತೀನಿ ಅಂದ್ರೆ ಅದು ಸಾಧ್ಯ ಆಗೋಲ್ಲ.
ಬುದ್ಧಿಯಲ್ಲಿ ಒಂದನ್ನು ಆಲೋಚಿಸಿ ಬದುಕಿನಲ್ಲಿ ಬೇರೊಂದು ರೀತಿ ಭಾವಿಸಿ ಕೊನೆಗೆ ಇನ್ನೊಂದು ರೀತಿ ಮಾಡುವುದರಿಂದ ಜೀವನ ಅಪ್ರಾಮಾಣಿಕವಾಗುತ್ತದೆ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಬುದ್ಧಿ, ನಮ್ಮ ಬುದ್ಧಿಲಿ ಏನೋ ಒಂದು ಆಲೋಚನೆ ಮಾಡ್ತೀವಿ, ಬದುಕಿನಲ್ಲಿ ಬೇರೆ ಬೇರೆ ರೀತಿ ಇರ್ಲಿಕ್ಕೆ ಹೋಗ್ತೀವಿ, ಕೊನೆಗೆ ಏನ್ ಮಾಡ್ತೀವಿ, ನಾವು ಮಾಡೋದೇ ಬೇರೆ ಆಗುತ್ತೆ. ಇದು ಇಂಥ ಜೀವನ ಅಪ್ರಾಮಾಣಿಕವಾದದ್ದು. ಹೇಳ್ತಾರಲ್ಲ, ಆನೆಗೆ ತೋರ್ಸ್ಲಿಕ್ಕೆ ಒಂದು ಹಲ್ಲು, ತಿನ್ಲಿಕ್ಕೆ ಮತ್ತೊಂದು ಹಲ್ಲು. ಆ ರೀತಿ ಆಗುತ್ತೆ. ಆ ರೀತಿ ನಮ್ಮ ಜೀವನ ಆಗಬಾರದು. ಬುದ್ಧಿ ಆಲೋಚನೆ ಮಾಡಬೇಕಾದ್ರೆ ಯಾವ ರೀತಿ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ, ಇನ್ನೊಂದು ಜೀವನದ ರೀತಿ ಎಲ್ಲವೂ ಒಂದೇ ಆಗಿರ್ಬೇಕೇ ಹೊರತು ಬೇರೆ ಬೇರೆ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ಆಧ್ಯಾತ್ಮದ ಉನ್ನತಿ ಹಾಗೂ ಉತ್ತಮ ಧ್ಯಾನ, ಆಧ್ಯಾತ್ಮದ ಉನ್ನತಿ ಮತ್ತು ಧ್ಯಾನ ಕೇವಲ ಆಂತರ್ಯದಲ್ಲಿ ಶುದ್ಧ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ಸಾಧ್ಯವಾಗುತ್ತದೆ. ಉತ್ತಮ ಧ್ಯಾನ ಹತ್ತಬೇಕು ಅಂದ್ರೆ ನಮಗೆ ಶುದ್ಧ ಭಾವನೆಗಳನ್ನು ಹೊಂದಿರಬೇಕು. ಇಲ್ಲದಲೇ ಇದ್ರೆ ನಮಗೆ ಆ ಧ್ಯಾನ ಅನ್ನೋದು ಹತ್ತೋದಿಲ್ಲ. ಆತ್ಮಜ್ಞಾನವನ್ನು ಬಯಸುವ ಸಾಧಕನಿಗೆ ಮೇಲೆ ಹೇಳಿದ 5 ಮೌಲ್ಯಗಳು ಬಹಳ ಮುಖ್ಯವಾದದ್ದಾಗಿದೆ. ಈ 5 ಮೌಲ್ಯಗಳು ದಯಾ, ಸರಳತೆ, ಕರುಣೆ, ಸಂತೋಷ ಮತ್ತು ಸತ್ಯ. ಈ 5 ಮೌಲ್ಯಗಳು ಬಹಳ ಮುಖ್ಯದ್ದು. ಇದಿದ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇವು ಆತನನ್ನು ಕಷ್ಟಕರವಾದ ಮಾರ್ಗದಲ್ಲಿ ನಿರಾತಂಕವಾಗಿ ಮುನ್ನಡೆಸಿ ಆತ್ಮ ಸಾಕ್ಷಾತ್ಕಾರದ ಔನ್ನತ್ಯಕ್ಕೆ ಕರೆದೊಯ್ಯುತ್ತದೆ. ಇವು 5 ನಾವು ಇಟ್ಕೊಂಡ್ರೆ ಆತ್ಮ ಸಾಕ್ಷಾತ್ಕಾರ ನಮಗೆ ಆಗಲಿಕ್ಕೆ ಬಹಳ ಸಾಧ್ಯ ಆಗುತ್ತೆ. ಹೀಗೆ ಈ ಶ್ಲೋಕದಲ್ಲಿ ಮಾತ್ರ ಅಷ್ಟಾವಕ್ರ ಮೌಲ್ಯಗಳ ಕುರಿತಾಗಿ ತನ್ನ ನಿಲುವನ್ನು ಈ ಅಷ್ಟಾವಕ್ರ ಗೀತೆಯಲ್ಲಿ ಹೇಳಿದ್ದಾನೆ. ಇಲ್ಲಿ ಮಾತ್ರ ಈ 5 ವಿಷಯಗಳನ್ನು ಹೊಂದ್ರಿ, ಮೌಲ್ಯಗಳಿಗೆ ಬೆಲೆ ಕೊಡಿ ಅಂತ ಹೇಳಿದ್ದಾನೆ. ಇಲ್ಲಿ ಮೌಲ್ಯಗಳ ಮಹತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾನೆ. ಜೀವನ್ಮುಕ್ತನ ದೃಷ್ಟಿಕೋನದಿಂದ ಈತನ ವಿಚಾರಧಾರೆಯು ಸದಾ ಮನಸ್ಸಿಗೆ ಅತೀತವಾದ ಜೀವನ್ಮುಕ್ತನ ಲಕ್ಷಣಗಳನ್ನು ಒಳಗೊಂಡ ತತ್ವವಾಗಿರುತ್ತದೆ. ಈ ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ಮೌಲ್ಯಗಳು ಮನಸ್ಸಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಏನಿವೆಲ್ಲ ಮೌಲ್ಯಗಳು ಅಂತ ಹೇಳ್ತಾ ಇದ್ದಾರೆ, ಇದು ಮನಸ್ಸಿಗೆ ಮಾತ್ರ ಸಂಬಂಧ ಇರೋದು. ಹಾಗಾಗಿ ಏನೇ ಮಾರ್ಪಾಡುಗಳನ್ನ, ಬದಲಾವಣೆಗಳನ್ನ ಮಾಡೋದಿದ್ರೆ ಅದು ನಮ್ಮ ಮನಸ್ಸಿನಿಂದ ನಮ್ಮ ನಡತೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಾಗಿದೆ, ಬೇರೆಯವರಿಗೆ ಹೇಳುವಂತಹದ್ದು ಅಲ್ಲ. ನನ್ನಲ್ಲಿ ಮೊದಲು ಬದಲಾವಣೆಗಳನ್ನ ಮಾಡ್ಕೋಬೇಕು. ಇವು ಲೋಕದಲ್ಲಿ ನಮ್ಮ ವ್ಯಕ್ತಿ ಸಂಬಂಧಗಳ ಕುರಿತದ್ದಾಗಿದೆ. ಯಾವಾಗ ಮನಸ್ಸನ್ನು ಸಾಧಕನು ದಾಟುತ್ತಾನೋ ಅವನಿಗೆ ವ್ಯವಹಾರ ಮಾತ್ರಕ್ಕೆ ಈ ಮೌಲ್ಯಗಳಿದ್ದು ವಾಸ್ತವದಲ್ಲಿ ಇವುಗಳ ಅವಶ್ಯಕತೆ ಇರುವುದಿಲ್ಲ. ಎಲ್ಲಿವರೆಗೂ ನಾವು ಮನಸ್ಸಿನಿಂದ ದಾಟ್ತೀವೋ, ಮನಸ್ಸು ಅಂದ್ರೆ ಅಲ್ಲಿ ನಾನು ಅನ್ನೋದನ್ನ ಬಿಡ್ತೀವಿ, ಆತ್ಮವೇ ಮುಖ್ಯ ಅಂತ ಹೇಳಿ, ಆತ್ಮವೇ ಸತ್ಯ ಅಂತ ಹೇಳ್ಕೊಂಡು ದೇಹ, ಮನಸ್ಸು, ಬುದ್ಧಿ ಇವುಗಳಿಂದ ಯೋಚನೆ ಮಾಡೋದು ಕೈ ಬಿಡ್ತೀವಿ. ಎಲ್ಲದಕ್ಕೂ ಆ ಭಗವಂತನೇ ಕಾರಣ. ಅಂದ್ರೆ ಇಲ್ಲಿ ಅವನು ಸೀದಾ ಭಗವಂತ ಅಂತ ಹೇಳೋದಿಲ್ಲ, ಆತ್ಮವೇ ಕಾರಣ. ಆತ್ಮ ಅನ್ನೋದನ್ನ ತಿಳ್ಕೊಳ್ತಾನೆ. ತಿಳ್ಕೊಂಡಾದ್ಮೇಲೆ ಇವೆಲ್ಲ ಏನು ಮೌಲ್ಯಗಳಿದೆ ಅದು ವ್ಯವಹಾರಕ್ಕೆ ಮಾತ್ರ ಬೇಕು. ಎಲ್ಲೋ ಬಂದೆ ಮಾತಾಡಿಸ್ಬೇಕು, ಹೌದಮ್ಮ ಚೆನ್ನಾಗಿದ್ದೀರಾ, ಬಹಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ನೋಡಿ, ಗುರುಗಳು, ಸಾಧುಗಳು, ಉನ್ನತ ಮಟ್ಟದಲ್ಲಿ ಇರೋರು ಯಾವ ರೀತಿ ಅವ್ರು ಮಾತಾಡಿಸ್ತಾ ಇರ್ತಾರೆ. ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಂದ್ ಯಾರೋ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡೋರು ಯಾರೇ ಇದ್ರು, ಹೇಗ್ ಬಂದಮ್ಮ, ಪ್ರಯಾಣ ಚೆನ್ನಾಗಾಯ್ತಾ, ಇವೆಲ್ಲ ಸುಮ್ನೆ ಒಂದು ಮೌಲ್ಯಕ್ಕೋಸ್ಕರ ಅಲ್ಲಿ. ಅಂದ್ರೆ ನಿಮ್ಮನ್ನ ಬಂದಿದ್ದೀರಾ,
ನಿಮ್ಮ ಜೊತೆ ಮಾತಾಡ್ಬೇಕು ಅಷ್ಟಕ್ಕೋಸ್ಕರ ಉಪಯೋಗಿಸ್ತಾರೆ ಹೊರತು ಅವ್ರಿಗೆ ಯಾರು ಬಂದ್ರೇನು ಯಾರು ಬಿಟ್ರೇನು. ಅವರು ಮಾತಾಡೋದು ಯಾರಿಗೆ? ನಮ್ಮಲ್ಲಿರುವ ಆತ್ಮದ ಜೊತೆಗೆ ಮಾತಾಡ್ತಾರೆ ಹೊರತು ನಮ್ಮ ಮೂತಿ ನೋಡಿ ಮಾತಾಡ್ತಾರೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಹೀಗೆ ಆ ಅಷ್ಟಾವಕ್ರನಿಗೆ ಈ ರೀತಿ ಉಪದೇಶ ಮಾಡ್ತಾ, ನಿನಗೆ ಮೋಕ್ಷ ಬೇಕು ಅಂತಂದ್ರೆ ಎಲ್ಲಾ ವಿಷಯಗಳನ್ನ ವಿಷದಂತೆ ತ್ಯಜಿಸು ಮತ್ತು ದಯಾ, ಸರಳತೆ, ಕರುಣೆ, ಸಂತೋಷ, ಸತ್ಯ ಈ 5 ಮೌಲ್ಯಗಳನ್ನ ಅಮೃತದಂತೆ ಸದಾ ಸೇವಿಸುತ್ತಿರು. ಆಗ ನೀನು ಮಾಡ್ದೆ ನಾನು ಮಾಡ್ದೆ ಅನ್ನೋದು ಬರೋದಿಲ್ಲ. ನಿನಗೆ ಆ ಮೋಕ್ಷ ಅಂದ್ರೆ ಏನಪ್ಪ? ನಾವು ತಿಳ್ಕೊಂಡಿರೋದು ಮೋಕ್ಷ ಅನ್ನೋದು ನಾವು ಸತ್ತ ಮೇಲೆ ಸಿಗುತ್ತೆ ಅನ್ನೋದು. ಅದಲ್ಲ, ನಾವು ಜೀವಿತ ಕಾಲದಲ್ಲಿದ್ದು ನಮ್ಮ ಮನಸ್ಸನ್ನ ಸಮಾಧಾನದಿಂದ ಇಟ್ಕೊಂಡು ನಮ್ಮ ಸುತ್ತ ಏನೇ ಆಗು ಹೋಗುಗಳಾದರೂ ಅದು ನಮ್ಮ ಮನಸ್ಸನ್ನ ಕೆಡಿಸಬಾರದು. ನಮ್ಮ ಮನಸ್ಸನ್ನ ಕೆಡಿಸಿದ್ರೆ ನಾನು ದೇಹ, ಮನಸ್ಸು, ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೆ. ತಕ್ಷಣ ಅಲ್ಲಿ ತಂದ್ಕೊಂಡ್ಬಿಡ್ಬೇಕು ಫಾರ್ಮುಲಾ. ಇವತ್ತು ನಂಗೆ ಬಹಳ ಬೇಜಾರಾಯ್ತ್ರಿ, ಎಲ್ಲೋ ಹೋಗಿದ್ದೆ ಯಾರೋ ಏನೋ ಅಂದ್ರು ಅಂತಂದ್ರೆ ಅಲ್ಲಿ ಮನಸ್ಸು, ದೇಹ, ಬುದ್ಧಿ ಬಂತು ಅಂದ್ರೆ ನಾನು ಅದಲ್ಲ. ಹೆಂಗಿಟ್ಕೋಬೇಕಪ್ಪ ಅಂತಂದ್ರೆ ಆ ನಾಯಿ ಬಾಲಕ್ಕೆ ಹೆಂಗ್ ಒಂದು ನಳಿಲಿ ಹಾಕಿ ಕಟ್ಟಿಟ್ಟಿರ್ತಾರಲ್ಲ, ಹಂಗ ನಮ್ಮ ಮನಸ್ಸನ್ನ ಆ ನಾಯಿ ಬಾಲದಲ್ಲಿ ಆ ಪೈಪಲ್ಲಿ ಹಾಕಿ ಕಟ್ಟಿಟ್ಕೊಂಡಿರ್ಬೇಕು. ಯಾಕೆಂದ್ರೆ ಸ್ವಲ್ಪ ಬಿಟ್ಟು ಟೋಕ್ ಅಂತ ಮತ್ತೆ ವಾಪಸ್ ಅಲ್ಲಿ ಬಂದೇ ಬಿಡುತ್ತೆ ಮನಸ್ಸು. ಬೇಜಾರು ಆಗೇ ಬಿಡುತ್ತೆ. ಯಾರೋ ಒಂದವ್ರು ಬೇಕಂತ ಏನಾದ್ರು ಮಾಡೇ ಬಿಡ್ತಾರೆ. ಯಾಕೆಂದ್ರೆ ಹೇಳ್ತಾ ಇದ್ದಾರೆ, ನಮ್ಮ ಸುತ್ತಮುತ್ತಲೂ ವಿಷ ತುಂಬಿಕೊಂಡಿದೆ. ವಿಷಯ ಅನ್ನುವ ಒಂದು ವಿಷಯ ನಮ್ಮ ಸುತ್ತಮುತ್ತಲೂ ತುಂಬಿಕೊಂಡಿದೆ. ನಮ್ಮ ಕಣ್ಣುಗಳದನ್ನು ನೋಡ್ತಾ ಇದೆ, ಅದನ್ನು ಬೇಕು ಅಂತ ಆಸೆ ಪಡ್ತಾ ಇದೆ. ಇಲ್ಲಿ ಬಿಡ್ತೀನಿ, ಅಲ್ಲಿ ಹೋಗ್ತೀನಿ. ಅದಕ್ಕೆ ಅದು ಬೇಡ. ನನ್ನ ಸಾಧನೆಯಲ್ಲಿ ನನ್ನ ಸಾಧನಾ ಮಟ್ಟವನ್ನು ಮುಟ್ಟಬೇಕು, ನನ್ನ ನಿಜತ್ವವನ್ನು ನಾನು ತಿಳ್ಕೋಬೇಕು ಅಂದರೆ ನಾನು ಸದಾ ಜಾಗೃತನಾಗಿ ನನ್ನ ಮನಸ್ಸನ್ನ ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಅಂದಾಗ ನಮಗೆ ನಿಜವಾಗ್ಲೂ ಆತ್ಮದ ಜ್ಞಾನ ಆಗುತ್ತೆ ಅಂತೇಳಿ ಮೊದಲನೆಯ ಒಂದು ಉತ್ತರವನ್ನ ಇವತ್ತು ಜನಕ ಮಹಾರಾಜನಿಗೆ ತಿಳಿಸಿದ್ದಾರೆ. ಮುಂದೆ ಮತ್ಯಾವ ವಿಷಯಗಳನ್ನ ತಿಳಿಸ್ತಾರೆ ಅವುಗಳನ್ನ ತಿಳಿಸುತ್ತಾ ಹೋಗೋಣ. ಆದರೆ ಹೇಗೆ ನಾವು ಆ ತ್ರಯೋದಶಾಕ್ಷರಿ ಮಂತ್ರವನ್ನ ಜ್ಞಾಪಕ ಇಟ್ಕೊಂಡಿದ್ದೀವಿ, ಅದೇ ರೀತಿ ನಮಗೆ ಈ ವಿಷಯ ವಸ್ತುಗಳಿಂದ ದೂರ ಇರಲಿಕ್ಕೆ ನಮ್ಮ ದೇಹ, ಮನಸ್ಸು, ಬುದ್ಧಿ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ಅವಾಗ ನಮಗೆ ದುಃಖ ಅನ್ನೋದು ಆಗೋದಿಲ್ಲ. ಇದನ್ನೇ ನಾವು ಮುಖ್ಯ ಆಗಿ ಉಪಯೋಗಿಸ್ಕೊಂಡ್ರೆ ನಮಗೆ ಸುಖ ದುಃಖಗಳು ಬೇರೆ ಅನ್ನೋದು ಆಗುತ್ತೆ. ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಈ 3 ವಿಷಯ ವಸ್ತುಗಳನ್ನ ಸರಿಯಾಗಿ ಇಟ್ಟುಕೊಂಡು ನಮ್ಮ ಸುತ್ತ ಇರುವ ವಿಷದಂತೆ ತುಂಬಿರುವ ವಿಷಯ ವಸ್ತುಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇಂದಿಗೆ ಈ ಆಖ್ಯಾನವನ್ನ ನನ್ನ ಸದ್ಗುರುಗಳ ಪಾದಗಳಿಗೆ ಅರ್ಪಿಸುತ್ತಾ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಜೈ ಗುರುದೇವ್. ರಾಧಮ್ಮ ಹೇಳ್ರಿ, ಮೋಕ್ಷ ಪ್ರಾಪ್ತಿಯ ಗುಟ್ಟು.